ತಬ್ಬಲಿ ರೈತ ವಿಶೇಷ ಚರ್ಚೆಗೆ ಸ್ವಾಗತ. ನಾನು ಲಕ್ಷ್ಮಣ್ ಹೂಗಾರ್. ನಿಜವಾಗ್ಲೂ ಈ ದೇಶದ ಅನ್ನದಾತ ತಬ್ಬಲಿ ಆಗಿದ್ದಾನೆ. ಯಾಕಂತಂದ್ರೆ ಉಳಿದವರೆಲ್ಲರೂ ಕೂಡ ಕೊಬ್ಬಿ ಹೋಗಿರೋದ್ರಿಂದ ತಬ್ಬಲಿ ಆಗೋನು ಕೊನೆಗೆ ರೈತನೇ. ಹಾಗಾಗಿ ಇವತ್ತು ರೈತರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಚರ್ಚೆ ಮಾಡ್ತಾ ಇದ್ದರೆ ಒಂದು ರೀತಿ ಅದು ಸಿನಿಕ್ತನದ ರೀತಿ ತೆಗೆದುಕೊಂತ ಜನನೂ ಇದ್ದಾರೆ. ಇವತ್ತು ಯಾವ ದೇಶದ ಪ್ರಧಾನಿಗಳು ಕೈಗಾರಿಕೋದ್ಯಮಗಳ ಜೊತೆ ಚರ್ಚೆ ಮಾಡಿದಾಗ ಕೈಗಾರಿಕೋದ್ಯಮಗಳು ಭಾಳ ಗೋಳಾಡ್ತಾರೆ. ಸ್ವಾಮಿ, ನಮ್ಮ ವಸ್ತುಗಳು ಗ್ರಾಮೀಣ ಭಾಗದಲ್ಲಿ ಸೇಲ್ ಆಗ್ತಾ ಇಲ್ಲ, ನಮ್ಮ ಉತ್ಪಾದನೆ ಕುಂಠಿತ ಆಗ್ತಾ ಇದೆ, ಹೀಗಾದರೆ ಹೇಗೆ ಅಂತ. ಅದಕ್ಕೆ ಮುಮ್ಮಲ ಮರ್ಗದಂಥ ಪ್ರಧಾನಿಗಳು ಅವರಿಗೆ ಎಲ್ಲ ರೀತಿಯ ಅನುಕೂಲಗಳನ್ನು ಕೊಡ್ತಾರೆ. ಹಾಗೆ ರಾಜ್ಯಕ್ಕೆ ಬಂದರೆ ಇಲ್ಲೂ ಅಷ್ಟೇ, ಈ ಯಾರು ಧ್ವನಿ ಜೋರಿರುತ್ತೋ ಅವ್ರ ಬೇಡಿಕೆಗಳು ಈಡೇರ್ತವೆ. 70% ರೈತ ಸಮುದಾಯ ಇರ್ತಕ್ಕಂಥವ್ರ ಬೇಡಿಕೆಗಳನ್ನು ಹಾದಿ ಬೀದಿಯಲ್ಲಿ ಎಲ್ಲಿ ಬೇಕಲ್ಲಿ ಹೋರಾಟ ಮಾಡಿದ್ರು ಕೂಡ ಅವು ಬಗೆಹರಿಯೋದಿಲ್ಲ. ಅಂದರೆ ಒಂದು ರೀತಿ ಅಸಂಘಟಿತ ವಲಯ ಅಂತಂದ್ರೆ ದೇಶದಲ್ಲಿ ಯಾವುದಾದಿದ್ರೆ ಅದು ರೈತರು, ಕೃಷಿ ಕಾರ್ಮಿಕರು. ಸೊ ಹೀಗಾಗಿ ಇವತ್ತು ರಾಜ್ಯದ ರೈತರ ಸಮಸ್ಯೆಗಳನ್ನು ಎತ್ಕೊಂಡು ಇವತ್ತು ಬಜೆಟ್ ಮಂಡನೆಗೆ ಸಿದ್ದರಾಮಯ್ಯ ರೆಡಿ ಆಗ್ತಾ ಇದ್ದಾರೆ. ಅವರು 10 ಬಜೆಟ್ಗಳನ್ನು ಮಂಡಿಸಿದ ಖ್ಯಾತಿ. ಇವತ್ತು 12 ಬಜೆಟ್ ಮಂಡಿಸಿದ್ದಾರೆ. ಈ ಬಜೆಟ್ ಪೂರ್ವ ಸಭೆಯನ್ನು ಕೂಡ ಇವತ್ತು ವಿಧಾನಸೌಧದಲ್ಲಿ ಕರೆದಿದ್ರು. ಇದು ನಿಜವಾಗಲೂ ಕೂಡ ಸಮಸ್ಯೆಗಳ ಪರಿಹಾರಕ್ಕೆ ಪೂರಕ ಆಯಿತಾ, ಅಥವಾ ಪ್ರತಿ ಬಜೆಟ್ಗೆ ಮುನ್ನ ನಡೆದಂಥ ಒಂದು ರಿಸೆಪ್ಷನ್ ಸಭೆನಾ? ಪ್ರತಿಯೊಬ್ಬ CM ಕೂಡ ಬಜೆಟ್ಗೆ ಮುನ್ನ ಈ ಥರ ಒಂದು ಸಭೆ ಕರೀತಾರೆ. ಆದರೆ ಕೇಂದ್ರ ಸರ್ಕಾರ ಇಂಥ ಸಭೆ ಕರೆದಿದೆಯೋ ಇಲ್ಲೋ ನಮಗಂತೂ ಗೊತ್ತಿಲ್ಲ. ಈ ಒಂದು ಸಭೆಯಲ್ಲಿ ನಿಜವಾಗಲೂ ಕೂಡ ರೈತರ ಸಮಸ್ಯೆಗಳಿಗೆ CM ಸಿದ್ದರಾಮಯ್ಯ ಯಾವ ರೈತ ಸಂಘದಿಂದ ಆರಂಭ ಮಾಡೋದು ರಾಜಕಾರಣ, ಅವರಿಂದ ಏನು ಭರವಸೆ ಸಿಕ್ಕಿದೆ, ಆಶ್ವಾಸನೆಗಳು ಏನು ಸಿಕ್ಕಿದೆ? ಇವತ್ತು 10 ರೈತ ಸಂಘಟನೆಗಳು ಹುಟ್ಕೊಂಡಿದ್ರು ಕೂಡ ರೈತರ ಸಮಸ್ಯೆಗಳು ಯಾಕೋ ಇನ್ನೂ ಈ ಬಗೆಹರಿತಾ ಇಲ್ಲ. ಪ್ರೊಫೆಸರ್ ನಂಜುಂಡಸ್ವಾಮಿಯವರ ಕೊರತೆ ಇವತ್ತು ರಾಜ್ಯದ ರೈತ ಸಮುದಾಯಕ್ಕೆ ಕಾಡ್ತಾ ಇದೆಯಾ ಅನ್ನುವಂಥದ್ದು ಭಾಳ ಎಲ್ಲ ರೈತ ಸಂಘಟನೆಗಳನ್ನು ಕ್ಷಮೆ ಕೇಳ್ತಾ ಈ ಪ್ರಶ್ನೆಯನ್ನು ಮಾಡ್ತಾ ಇದ್ದೀನಿ. ಪ್ರೊಫೆಸರ್ ಅವರ ಗೈರು ಹಾಜರಿ ಇವತ್ತು ರೈತ ಸಮುದಾಯನ ತಬ್ಬಲಿಯಾಗಿ ಮಾಡಿದೆ ಅನ್ನುವಂಥ ಅನುಮಾನ ಇದೆ. ಆ ಕಾರಣಕ್ಕಾಗಲೇ ಇವತ್ತು ಪ್ರತಿ ಬಾರಿ ನಾವು ಚರ್ಚೆ ಮಾಡ್ತೀವಿ ರೈತರ ವಿಚಾರಗಳು, ಅನೇಕ ಸಮಸ್ಯೆಗಳು ಬಂದಾಗ. ಆದರೆ ಇವತ್ತು ಈಗಲೂ ಕೂಡ ಕಾಡ್ತಾ ಇದೆ. ಕಳೆದ 20-25 ವರ್ಷಗಳಲ್ಲಿ ಈ ದೇಶದಲ್ಲಿ 3,15,000 ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅಂದರೆ ನಿಜವಾಗ್ಲೂ ಕೂಡ ಈ ದೇಶದ ರೈತ ತಬ್ಬಲಿ ಆಗಿದ್ದಾನೆ. ಅದಕ್ಕೆ ಇವತ್ತು ಚರ್ಚೆ ಮಾಡ್ತಾ ಇದ್ದೀನಿ, ತಬ್ಬಲಿ ರೈತ. ಪ್ರತಿ ಬಾರಿ ಅಂತೆ ಈ ಬಾರಿ ಕೂಡ CM ಸಿದ್ದರಾಮಯ್ಯ ಈ 2017-18 ಸಾಲಿನ ಬಜೆಟ್ ಮುನ್ನ ಇವತ್ತು ರೈತ ಸಂಘಟನೆಗಳು, ವಿವಿಧ ರೈತ ಸಂಘಟನೆಗಳ ಪ್ರಮುಖರ ಜೊತೆಗೆ ಇವತ್ತು ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಚರ್ಚೆಯನ್ನು ಮಾಡಿದರು. ಇವತ್ತು ರೈತರ ಆತ್ಮಹತ್ಯೆ ಇರ್ಬೋದು, ಸಾಲದ ವಿಚಾರ ಇರ್ಬೋದು, ಸಾಲ ಮನ್ನಾ ಇರ್ಬೋದು, ಮತ್ತು ಬೆಳೆಗಳಿಗೆ ವೈಜ್ಞಾನಿಕ ಬೆಲೆ ಕೊಡ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಇವತ್ತಿನ ದೃಶ್ಯಗಳನ್ನು ನೋಡ್ಬೋದು. ಇವತ್ತು ಯಾವ CM ಸಿದ್ದರಾಮಯ್ಯ ಎಲ್ಲ ರೈತ ಪ್ರತಿನಿಧಿಗಳ ಜೊತೆ ಇವತ್ತು ವಿಧಾನಸೌಧದಲ್ಲಿ ಸಭೆಯನ್ನು ಕರೆದಿದ್ರು. ಸೊ ಈ ಸಭೆಯಲ್ಲಿ ನಿಜವಾಗಲೂ ಕೂಡ ಏನೆಲ್ಲ ಬೇಡಿಕೆಗಳು ರೈತದ ಪರವಾಗಿ ರೈತ ಸಂಘಟನೆಗಳ ಮುಖಂಡರಿಟ್ಟರು, ಮತ್ತು ಸರ್ಕಾರದ ಕಡೆಯಿಂದ ಯಾವ ರೀತಿಯ ಭರವಸೆಗಳು ಸಿಕ್ತು, ಈ ಬಜೆಟ್ನಲ್ಲಿ ಏನೆಲ್ಲ ಬೇಡಿಕೆಗಳಿದ್ದಾವೆ, ನಿಜವಾಗ್ಲೂ ಕೂಡ ಪ್ರತಿ ವರ್ಷದಂತೆ ಇದೊಂದು ರೀತಿ ಕಾಟಾಚಾರದ ಸಭೆ ಆಯಿತಾ, ಅಥವಾ ಇದೊಂದು ರೀತಿ ರಿಸೆಪ್ಷನ್ ಸಭೆನ ಪ್ರತಿ ಬಾರಿ ಕರೆದಾಗಲೂ ಎಲ್ಲರೂ ಹೋಗುವಂಥದ್ದು, CM ಅವ್ರ ಕೈ ಕುಲುಕುವಂಥದ್ದು, ಮೈ ಮೇಲೆ ಬೀಳುವಂಥದ್ದು, ಈ ರೀತಿಯಾದ ಸಭೆ ಆಯಿತಾ ಅನ್ನುವಂಥ ಅನುಮಾನ ಕೂಡ ಇದೆ. ಹಾಗಾದರೆ ಪ್ರತಿ ಬಾರಿ ಕೂಡ ಇಂಥದ್ದೇ ಸಮಸ್ಯೆಗಳು ಇಟ್ಕೊಂಡು ಹೋಗುವಂಥದ್ದು, ಇದೇ ರೀತಿಯ ಘೋಷಣೆಗಳು ಹಾಕುವಂಥದ್ದು, ರೈತ ಸಾಲಗಾರಲ್ಲ ಸರ್ಕಾರ ಸಾಲಗಾರ ಅಂತ ಹೇಳುವಂಥದ್ದು, ಇವೆಲ್ಲವೂ ಕೂಡ ಪ್ರತಿ ವರ್ಷ ಆಗ್ತಾ ಇದ್ದಾವೆ. ಆದರೆ ವಿಶೇಷವಾಗಿ ಈ ಸರ್ಕಾರದ ಮೇಲೆ ನನಗೆ ಯಾಕೆ ನಂಬಿಕೆ ಅಂತಂದರೆ, ಸಿದ್ದರಾಮಯ್ಯ ಬೇರೆಯವ್ರ ಥರ ಅಲ್ಲ. ಸೊ ಅಲ್ಲ ಅನ್ನೋದಾದರೆ ಅದನ್ನು ಬಜೆಟ್ನಲ್ಲಿ ತೋರಿಸ್ಬೇಕಾಗತ್ತೆ. ಸೊ ನಾವು SM ಕೃಷ್ಣ ಅವ್ರ ಬಗ್ಗೆ ಬಂದಾಗ ನಾವು ಈ ರೀತಿ ಚರ್ಚೆ ಮಾಡೋಕ್ಕಾಗಲ್ಲ, ಇನ್ನೊಬ್ಬ CM ಆಗಿದ್ದಾಗಲೂ ಕೂಡ ಚರ್ಚೆ ಮಾಡೋಕ್ಕಾಗಲ್ಲ. ಯಾರು ನಿಜವಾಗ್ಲೂ ಕೂಡ ಒಂದು ಬದ್ಧತೆ ಆ ಹಿನ್ನೆಲೆಯಿಂದ ಬಂದಂಥವರು ಈ ಒಂದು ಅಧಿಕಾರಕ್ಕೆ ಬಂದಾಗ ಅವರಿಂದ ನಿರೀಕ್ಷೆಗಳು ಜಾಸ್ತಿ ಇರ್ತವೆ, ಪರಿಹಾರಗಳು ಕೂಡ ಆಗಬೇಕನ್ನುವಂಥ ಒಂದು ನಿರೀಕ್ಷೆಯನ್ನು ನಾವು ಇಟ್ಕೊಳ್ಬೇಕಾಗತ್ತೆ. ಹಾಗೆ ರೈತರು ಕೂಡ ಇಟ್ಕೊಳ್ತಾರೆ ಅನ್ನೋ ಕಾರಣಕ್ಕಾಗಿ ಈ ಒಂದು ಪ್ರಶ್ನೆ ಈಗ ಹೇಳುತ್ತೆ. ನಾನು ಚರ್ಚೆ ಮಾಡ್ತೀನಿ. ಜೊತೆಗಿದ್ದಾರೆ ರಾಜ್ಯ ರೈತ ಸಂಘದ ಅಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್ ನಿಮಗೆ ಸ್ವಾಗತ. ಹಾಗೆಯೇ ಕರ್ನಾಟಕ ಪ್ರಾಂತ ರೈತ ಸಂಘದ ಅಧ್ಯಕ್ಷರಾದಂಥ ಮಾರುತಿ ಮಾನ್ಪಡೆ ನಿಮಗೆ ಸ್ವಾಗತ. ಹಾಗೆಯೇ ಕಬ್ಬು ಬೆಳೆಗಾರ ಸಂಘದ ಅಧ್ಯಕ್ಷರಾದಂಥ ಕುರುಬೂರು ಶಾಂತಕುಮಾರ್ ನಿಮಗೆ ಸ್ವಾಗತ. ಹಾಗೆ ರಾಜ್ಯ ರೈತ ಸಂಘದ ಪುಟ್ಟಣೆ ಬಣದ ರಾಜ್ಯ ಉಪಾಧ್ಯಕ್ಷರಾದಂಥ ವೀರಸಂಘ ಅವರಿದ್ದಾರೆ, ವೀರಸಂಘ ಅವರೇ ಕಾರ್ಯಕ್ರಮ ಸ್ವಾಗತ. ಕೋಟಳ್ಳಿ ನಿಮ್ಮನ್ನು ಕೇಳ್ತಾ ಇದ್ದೀನಿ, ನಿಜವಾಗ್ಲೂ ಕೂಡ ರೈತ ತಬ್ಬಲಿ ಆಗ್ತಾ ಇದ್ದಾನೆ. ಪ್ರೊಫೆಸರ್ ನಂಜುಂಡಸ್ವಾಮಿಯವರ ಕೊರತೆ ನನಗೆ ಎದ್ದು ಕಾಣ್ತಾ ಇದ್ದೀವಿ. ಯಾಕಂದರೆ ಅನೇಕ ಸಂಘಟನೆಗಳಿದಾವೆ. ಅಖಂಡ ಕರ್ನಾಟಕ ರೈತ ಸಂಘ, ಬಾಬಾಗೌಡರ ಪಾಟೀಲ್ ನಿಮ್ಮದೊಂದು ರೈತ ಸಂಘಟನೆ, ಹುಚ್ಚನಹಳ್ಳಿ ಮಂಜುನಾಥ ರೈತ ಸಂಘಟನೆ, ಪ್ರಾಂತ ರೈತ ಸಂಘ ಇದೆ, ಕಿಸಾನ್ ಸಭಾ ಇದೆ, ಕಿಸಾನ್ ಸಂಘ ಇದೆ, ರಾಷ್ಟ್ರೀಯ ಕಿಸಾನ್ ಸಂಘ ಇದೆ, ಇನ್ನು ಜಿಲ್ಲೆಗೆ ಒಂದೊಂದು ರೈತ ಸಂಘಟನೆಗಳಿದ್ದಾವೆ, ಕುರುಬೂರು ಶಾಂತಕುಮಾರ್ ರೈತ ಸಂಘ ಇದೆ, ಅವ್ರದ್ದು ಕಬ್ಬು ಬೆಳೆಗಾರ ಸಂಘಗಳಿದೆ. ಇಷ್ಟೆಲ್ಲ ಸಂಘಟನೆಗಳಿದ್ದರೂ ಕೂಡ ರೈತರ ಬೇಡಿಕೆಗಳ ಪಟ್ಟಿ ದಿನೇ ದಿನೇ ದೊಡ್ಡದಾಗ್ತಾ ಹೋಗ್ತಾ ಇದೆ. ರೈತರ ಉತ್ಪಾದನೆ ಕುಂಠಿತ ಆಗ್ತಾ ಇದೆ, ರೈತರ ಆದಾಯ ಉಲ್ಟಾ ಆಗ್ತಾ ಇದೆ, ರಿವರ್ಸ್ ಆದಾಯ ಇದೆ. ಇವತ್ತು ಯಾಕೆ ರೈತರ ವಿಚಾರದಲ್ಲಿ ನಮ್ಮ ಸರ್ಕಾರಗಳು ನಿಮ್ಮನ್ನು ಗಂಭೀರವಾಗಿ ತೆಗೆದುಕೊಳ್ತಾ ಇಲ್ಲ? ಸರ್ಕಾರಗಳಿಗೆ ರೈತ ಸಂಘಟನೆ ಬಲಗೊಂಡ್ರೆ ರಾಜಕೀಯ ಮಾಡೋದು ಕಷ್ಟ.
ಅಂದರೆ ಒಡೆದಾಳೋ ರಾಜಕಾರಣ. ಹೌದು, ಯಾಕೆ ಅಂದರೆ ರೈತ ಸಂಘದ ಕಾರ್ಯಕರ್ತ ಒಂದು ಹಳ್ಳಿಯಲ್ಲಿ ಇದ್ದರೆ ಅವನು ವೈಚಾರಿಕವಾಗಿ ಆಗಲಿ ಬೌದ್ಧಿಕವಾಗಿ ಆಗಲಿ ಎಲ್ಲ ರಾಜಕಾರಣಿಗಳಿಗಿಂತ ಭಿನ್ನವಾಗಿ ಇರ್ತಾನೆ. ಪ್ರಶ್ನಿಸ್ತಾರೆ. ಅವನ ಯೋಚನಾ ಶಕ್ತಿಯೇ ಬೇರೆ ಇರ್ತದೆ, ರಾಜಕಾರಣಿಗಳ ಯೋಚನಾ ಶಕ್ತಿಯೇ ಬೇರೆ ಇರ್ತದೆ. ನೇರವಾದ ಪ್ರಶ್ನೆಯನ್ನು ತೆಗಿತಕ್ಕಂಥದ್ದು, ನೇರ ವಿಚಾರಗಳನ್ನು ತರ್ಕಬದ್ಧವಾಗಿ ಚರ್ಚೆ ಮಾಡ್ತಕ್ಕಂಥ ಗುಣ ರೈತ ಕಾರ್ಯಕರ್ತನಲ್ಲಿ ಇರ್ತದೆ. ಈ ಕಾರಣಕ್ಕೆ ಬೆಚ್ಚಿ ಬೀಳ್ತಕ್ಕಂಥ ರಾಜಕಾರಣಿಗಳು ರೈತ ಸಂಘವನ್ನು ಒಡೆದಾಳ್ತಕ್ಕಂಥ ನೀತಿಯನ್ನು ಕಳೆದ 37 ವರ್ಷಗಳಿಂದಲೂ ಅವರು ನಡೆಸ್ತಲೇ ಬಂದಿದ್ದಾರೆ. ಈಗ ಸ್ವಲ್ಪ ಜಾಸ್ತಿ ನಡೆಸಿದ್ದಾರೆ, ಸ್ವಲ್ಪ ರೈತರ ನಡುವೆಯೂ ಭಿನ್ನಾಭಿಪ್ರಾಯಗಳಿರ್ತವೆ. ನಂಜುಂಡಸ್ವಾಮಿ ಒಂದು ಸ್ವಾಭಿಮಾನ ಮತ್ತು ಬದ್ಧತೆ, ಪ್ರಶ್ನಿಸುವ ಹಕ್ಕು ಮತ್ತು ರೈತರಿಗೆ ಒಂದು ಆಸ್ತ್ರತರಾಗಿದ್ರು ನಂಜುಂಡಸ್ವಾಮಿ. ಅವ್ರ ಬಗ್ಗೆ ಅನೇಕ ಪ್ರಶ್ನೆಗಳು, ಅನೇಕ ಅನುಮಾನಗಳಿದ್ದರೂ ಕೂಡ ನಂಜುಂಡಸ್ವಾಮಿ ಅಂದರೆ ಒಂದು ರೀತಿ ಸ್ವಾಭಿಮಾನ ಸಂಕೇತ ರೈತ ಸಮುದಾಯಕ್ಕೆ ಕರ್ನಾಟಕದ ಮಟ್ಟಿಗೆ ಮತ್ತು ಹೆಚ್ಚಿಗೆ ಭಾರತದಲ್ಲಿ ಭಾಳ ದೊಡ್ಡ ನಾಯಕರಲ್ಲಿ ಅವರು ಮೊದಲಿಗರಾಗಿರ್ತಾರೆ. ನಂಜುಂಡಸ್ವಾಮಿ ಕೊರತೆ ಎಲ್ಲೋ ಅನ್ನಿಸ್ತಾ ಇದೆಯಾ ನಿಮಗೆ? ನಂಜುಂಡಸ್ವಾಮಿ ಕೊರತೆ ಅವರು ಇನ್ನೂ ಒಂದು 10-15 ವರ್ಷ ಇರಬೇಕಾಗಿತ್ತು ಅನ್ನೋ ಬಯಕೆ ನಮ್ಮದಿತ್ತು. ಆದರೆ ಅವರು ಇರಲಿಕ್ಕೆ ಸಾಧ್ಯ ಆಗಲಿಲ್ಲ ಅನ್ನೋ ನೋವು ನಮಗಿದೆ. ಕಾಮ್ರೇಡ್ ಮಾನ್ಪಡೆಯವರೇ, ಇವತ್ತು ರೈತರ ವಿಚಾರ ಅಂದ ತಕ್ಷಣವೇ ನಾವು ದೇಶದಲ್ಲಿ ಅನೇಕ ಒಕ್ಕೂಟಗಳಿದ್ದಾವೆ, ಅನೇಕ ಸಂಘಟನೆಗಳಿದ್ದಾವೆ. 70%, ನಾವು 70 ಪದೇ ಪದೇ ಹೇಳ್ತಕ್ಕಂಥದ್ದು, ಈಗ ಅದು 65-60ಕ್ಕೆ ಬಂದಿದೆ. ರೈತ ಸಮುದಾಯನೂ ಕೂಡ ನಿಮ್ಮ ಭೂಮಿ ಕೂಡ ನಮ್ಮ ಹಕ್ಕುದಾರಿಕೆ ಕಳ್ಕೊಂಡಿದ್ವಿ ನಾವು. ಸುಮ್ಮನೆ ಅದೊಂಥರ ಈ ಸ್ಲೋಗನ್ ಇಟ್ಕೊಂಡ್ಬಿಟ್ಟು 70%, ಅದು 60ಕ್ಕೆ ಹೋಗಿದೆ. ಅಂದರೆ 10% ರೈತರು ಕೂಡ ಇವತ್ತು ವಿಮುಖರಾಗಿದ್ದಾರೆ. ಇಂಥ ಒಂದು ಹೀನಾಯ ಸ್ಥಿತಿ ಇದೆ. ಸೊ ಹೀಗಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಕೇಂದ್ರ ಸರ್ಕಾರ ನಿಮ್ಮ ಮುಂದೆ ಇದೆ. ನಾವು 10 ಲಕ್ಷ ಕೋಟಿ ಸಾಲ ಮಾಡಿದ್ವಿ, ಲಾಸ್ಟ್ ಟೈಮ್ ಕೊಟ್ಟಿದ್ದು ರೈತರಿಗೆ ಹಂಚ್ತಾ ಇದ್ವಿ. ಈ ಸಲ 11 ಲಕ್ಷ ಕೋಟಿಗೆ ಏರಿಸಿದ್ವಿ. ಸಾಲ ಏರಿಸುವುದು ಕೂಡ ಒಂದು ಸಾಧನೆ ಅನ್ನೋ ರೀತಿ ಆಗಿರೋದ್ರಿಂದ ಇದು ರೈತ ಸಂಘಟನೆಗಳ ಅವಮಾನ ಅಂತ ಅನ್ಸಲ್ವಾ? ಇದು ನಾವು ರೈತ ಸಂಘಟನೆಗೆ ಅವಮಾನ ಅಂತಕ್ಕಂತಕ್ಕಿಂತಲೂ ಸಾಲ ಕೊಡೋದು ಅವಮಾನ ಅನ್ನಲ್ಲ, ಸಾಲ ತಗೊಳ್ಳೋದು ನಮ್ಮ ಹಕ್ಕು ಅಂತೀವಿ. ಯಾರಿಗೆ ಸಾಲ ಕೊಡ್ತಾ ಇದ್ದಾರೆ? ಉದಾರೀಕರಣ ನೀತಿ. ನಾನು ಹೇಳ್ತಾ ಇರೋದು, ನಾನು ರೈತನೇ ಸಾಲ ಕೊಡೋ ಸ್ಥಿತಿಗೆ ಬರಬೇಕು ಅಂತ ನಾನು ಹೇಳೋದು. ಇಲ್ಲ, ನಾನು ಸಾಲ ತಗೋಬಾರ್ದು ಅನ್ನೋ ನಾನು ಇಲ್ಲ, ಆ ವಿಷಯಕ್ಕೆ ಬರೋಣ. ಒಟ್ಟಾರೆಯಾಗಿ ರೈತರ ಆದಾಯ ಕುಸ್ತಾ ಹೋಗ್ತಾ ಇದೆ, ಖರ್ಚುಗಳು ಹೆಚ್ಚಾಗ್ತಾ ಇದೆ, ಆದಾಯ ಕಡಿಮೆ ಆಗ್ತಾ ಇದೆ. ಅದರಿಂದ ಕೃಷಿ ಬಿಕ್ಕಟ್ಟು ಹೆಚ್ಚಿಗಾಗಿದೆ. ತಾವೇ ಅಲ್ಲಿ ಟಿವಿಯಲ್ಲಿ ತೋರ್ಸಂಗೆ 1.9ಗೆ ರಿವರ್ಸ್ ಇದೆ, ಮೈನಸ್. ನೀವು ಎಕ್ಸ್ಪೆಕ್ಟ್ ಹೇಳೋದು 44% ಅಂತ ಹೇಳ್ತೀರಿ. ಮೈನಸ್ ಇದೆ. ಉತ್ಪಾದನೆ, ಕೃಷಿ ಉತ್ಪಾದನೆ ಪಾಸಿಟಿವ್ ಆಗಿಲ್ಲ, ನೆಗೆಟಿವ್ ಆಗಿದೆ ಲಾಸ್ಟ್ 10 years ಇಂದ. ಈ ನೆಗೆಟಿವ್ಗೆ ನಮ್ಮ ಸರ್ಕಾರಗಳು, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಅನುಸರಿಸಿದಂಥ ನೀತಿ. ಸೊ ಇದಕ್ಕಾಗೇ ಕಷ್ಟ ಹೆಚ್ಚಿಗಾಗಿದ್ದರಿಂದ 3,63,000 ಜನ ರೈತರ ಆತ್ಮಹತ್ಯೆಗಳು ನಡೆದ ಹಿನ್ನೆಲೆಯಲ್ಲಿ ಫಾರ್ಮರ್ಸ್ ಕಮಿಷನ್ ನೇಮಕ ಮಾಡಿದರು. ಫಾರ್ಮರ್ಸ್ ಕಮಿಷನ್ ರಿಪೋರ್ಟ್ ಕೊಟ್ಟು 8 ವರ್ಷ ಆಗ್ತಾ ಬಂತು. ಹಿಂದಿರ್ತಕ್ಕಂಥ ಸರ್ಕಾರ ಅಕ್ಸೆಪ್ಟ್ ಮಾಡಿವಿ ಅಂತ ಹೇಳಿದ್ದಾರೆ. ಇಲ್ಲಿ CM ಅವರದ್ದು ಜಾರಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮೋದಿಯವ್ರದ್ದು 500 ಸಭೆಗಳಲ್ಲಿ ಕಮಿಷನ್ ರಿಪೋರ್ಟನ್ನು, ಫಾರ್ಮರ್ಸ್ ಕಮಿಷನ್ನು ಸ್ವಾಮಿನಾಥನ್ ರಿಪೋರ್ಟ್ ಜಾರಿ ಮಾಡ್ತೀವಿ ಅಂತ ಹೇಳಿದ್ರು. ಆದರೆ ಅವರು ಅಧಿಕಾರಕ್ಕೆ ಬಂದ ಮೇಲೆ ಸುಪ್ರೀಂ ಕೋರ್ಟ್ಗೆ ಅಫಿಡೇಟ್ ಹಾಕಿ ನಾವು ಮೋದಿ ಅವರು ಲೋಕಸಭಾ ಚುನಾವಣೆಯಲ್ಲಿ ನಾವು ತರ್ತೀವಿ ಅಂತ ಹೇಳಿದ್ರು, ರೈತರ ಆದಾಯನ ದ್ವಿಗುಣ ಮಾಡ್ತೀವಿ ಅಂತ ಹೇಳಿದ್ರು, ಸ್ವಾಮಿನಾಥನ್ ಕಮಿಷನ್ ರಿಪೋರ್ಟ್ ಅನ್ನ ಜಾರಿಗೊಳಿಸಿ ಅಂತ ಹೇಳಿದ್ರು. ಅಧಿಕಾರಕ್ಕೆ ಬಂದ್ಮೇಲೆ ಅವರು ಸರ್ಕಾರದ ಅಧೀನ ಕಾರ್ಯದರ್ಶಿ ಸುಪ್ರೀಂ ಕೋರ್ಟ್ ಅಲ್ಲಿ ಅಫಿಡೇಟ್ ಹಾಕ್ತಾರೆ. ಕಾರ್ಯದರ್ಶಿ ಹಾಕಿಲ್ಲ, ಮೋದಿ ಇನ್ಸ್ಟ್ರಕ್ಷನ್ ಮೇಲೆ ಅಗ್ರಿಕಲ್ಚರ್ ಮಿನಿಸ್ಟರ್ ರಾಧಾ ಮೋಹನ್ ಸಿಂಗ್ ಹಾಕಿದ್ದಾರೆ. ಇದೊಂದು ದೇಶದ ರೈತರಿಗೆ ಮಾಡಿದಂತ ದ್ರೋಹ. ಕುರ್ಬೂರ್ ಅವರೇ, ನನ್ನ ಪ್ರಶ್ನೆ ಇರ್ತಕ್ಕಂಥದ್ದು, ಇವತ್ತು ನನ್ನ ಒಂದು ಕೋಟೇಶನ್ ಕೊಟ್ಟಿದ್ದೀನಿ. ಕೇಂದ್ರ ಸರ್ಕಾರದ ಈ MSP ಏನಿದೆ, ಮಿನಿಮಮ್ ಸಪೋರ್ಟ್ ಪ್ರೈಸ್, ಮಾರ್ಕೆಟ್ ಬೆಂಬಲ ಬೆಲೆ, ಅದರಲ್ಲಿ ಒಂದೊಂದು ಬೆಳೆಗೆ ಒಂದೊಂದು ಫಿಕ್ಸ್ ಮಾಡಿದ್ದಾರೆ ರೇಟು. ಅಲ್ಲಿ ನೀವು ಬೆಳೀತಕ್ಕಂಥ ಬೆಳೆಗೆ ನಾವು ಹಾಕ್ತಕ್ಕಂಥ ಏನು ಇನ್ಪುಟ್ ಇದೆ, ಕೂಲಿ, ಆಮೇಲೆ ಔಷಧ, ಗೊಬ್ಬರ ಎಲ್ಲ ಸೇರಿದ್ರೆ ಅವ್ರು ಫಿಕ್ಸ್ ಮಾಡಿರೋ MSPಗಿಂತಲೂ ಕೂಡ ಇನ್ನೂ 1,000 ರೂಪಾಯಿ ರೈತರಿಗೆ ಜಾಸ್ತಿ ಹೋಗುತ್ತೆ. ಈಗ ಒಂದು ರಾಗಿಗೆ 1,750 ರೂಪಾಯಿ ಫಿಕ್ಸ್ ಮಾಡಿದೆ ಪರ್ ಕ್ವಿಂಟಲ್ಗೆ. ರೈತ ಖರ್ಚು ಮಾಡ್ತಕ್ಕಂಥ ಹೆಚ್ಚು ಕಮ್ಮಿ 2,000 ಪ್ಲಸ್ ಆಗುತ್ತೆ. ಅವನು 3-4 ತಿಂಗಳು ಅವನು ಕಷ್ಟಪಡೋದು. ಸೊ ಈ ರೀತಿ ಅವೈಜ್ಞಾನಿಕವಾದಂಥ ನಾವು ಬೆಂಬಲ ಬೆಲೆ ಅಂತಲೂ ಘೋಷಣೆ ಮಾಡಿ, ತೊಗರಿದ ಲಾಸ್ಟ್ ಇಯರ್ 10-11 ರೂಪಾಯಿ ಕ್ವಿಂಟಲ್ ಮಾರಿದ್ರು ಗುಲ್ಬರ್ಗ, ಬೀದರ್ ಕಡೆ. ಈ ಸಲ 5,000 ಕೇಳೋರು ಇರಲಿಲ್ಲ. ಬಂಪರ್ ಬೆಳೆ, ಒಳ್ಳೆ ಬೆಳೆ ಬಂದಿದೆ. ನೋಡಿ, ನೀವು ರೈತರ ಬೆಂಬಲ ಬೆಲೆ ಬಗ್ಗೆ ಮಾತಾಡ್ತಾ ಇದ್ದೀರಿ, ಭಾಳ ಮುಖ್ಯವಾದಂಥ ವಿಚಾರ ಇದು. ಸರ್ಕಾರ ಕೊಟ್ಟಿರ್ತಕ್ಕಂಥ ಅಧಿಕೃತವಾದಂಥ ವರದಿ, ರಾಜ್ಯ ಸರ್ಕಾರ ಕೃಷಿ ಬೆಲೆ ಆಯೋಗ ಅಂತ ಮಾಡಿ ಕೃಷಿಕರ ಸಮಸ್ಯೆಗಳನ್ನು ಕೇಳ್ತೀವಿ ಅಂತೇಳಿ ಅಧಿಕೃತ ವರದಿ ಕೊಟ್ಟಿದ್ದಾರೆ. ಈ ಕೃಷಿ ಬೆಲೆ ಆಯೋಗ ಸರ್ಕಾರಕ್ಕೆ ವರದಿ ಕೊಟ್ಟಿದೆ. ಸರ್ಕಾರಕ್ಕೆ ವರದಿ ಕೊಟ್ಟಿರೋದ್ರಲ್ಲಿ ಸರಾಸರಿ 34% ಬೆಂಬಲ ಬೆಲೆ ನಿಗದಿ ಮಾಡ್ತಕ್ಕಂಥ ದರ 34%ನಷ್ಟು 25 ಬೆಳೆಗಳಿಗೆ
ಕಡಿಮೆ ಇದೆ ಇರತಕ್ಕಂಥ ವ್ಯತ್ಯಾಸ ವಾಸ್ತವ ಇದೆ ಸಂಗತಿಯನ್ನ Yes. ಅವರು ಹೇಳಿದ್ದಾರೆ. ಉತ್ಪಾದನೆ ವೆಚ್ಚಕ್ಕಿಂತ ಕಡಿಮೆ ಇದೆ ಅಂತಕ್ಕಂಥದ್ದು ಒಪ್ಕೊಂಡಿದ್ದಾರೆ. ಹೌದು. ಅಂದರೆ ಈ ರೈತರಿಗೆ ಎಷ್ಟು ವರ್ಷಗಳಿಂದ ಸರ್ಕಾರಗಳು ಮೋಸ ಮಾಡ್ತಾ ಇದೆ ಅಂತಕ್ಕಂಥ ಸತ್ಯವನ್ನು ಅವರು ಹೇಳಿದ್ದಾರೆ. ಎರಡನೇದಾಗಿ ಕೇಂದ್ರ ಸರ್ಕಾರ ಮೊನ್ನೆ ವೇತನ ಆಯೋಗವನ್ನು ಮಾಡಿ ಸರ್ಕಾರಿ ನೌಕರರಿಗೆ 23% ಸಂಬಳವನ್ನು ಜಾಸ್ತಿ ಮಾಡ್ತು. 86,000 ಕೋಟಿ ರೂಪಾಯಿ ಅಟ್ ಎ ಟೈಮ್ ಮಾಡ್ತು. ಈಗ ನೀವು ಕೇಂದ್ರ ಸರ್ಕಾರ ಬೆಂಬಲ ಬೆಲೆಯನ್ನು ಪುನಃ ಪರಿಶೀಲನೆ ಮಾಡಿದೆ ಅಂತ ಈಗ ತಾನೇ ಟಿ ವಿಯಿಂದ ತೋರಿಸ್ತಾ ಇದ್ದೀರಿ. ಎಷ್ಟು ಪರ್ಸೆಂಟ್ ಮಾಡ್ತಾ ಇದೆ? ಎಲ್ಲ ಬೆಲೆಗಳನ್ನು 1.5%, 2%ನ್ನ ರೈತರ ಬೆಂಬಲ ಬೆಲೆಯನ್ನು ಹೆಚ್ಚಳ ಮಾಡ್ತದೆ. ಸರ್ಕಾರಿ ನೌಕರರಿಗೆ ಹೆಚ್ಚಳ ಮಾಡಿದ್ರು ಕೂಡ 10% 20% ವ್ಯತ್ಯಾಸ ಇದೆ, ಕಮ್ಮಿ ಕಡಿಮೆ ಇದೆ. ಇದೆ. ಅಂದರೆ ರೈತರ ಶೋಷಣೆ, ರೈತರಿಗೆ ಅನ್ಯಾಯ ಯಾವ ಮಟ್ಟದಲ್ಲಿ ಆಗ್ತಾ ಇದೆ ಅನ್ನೋದಕ್ಕೆ ಇದಕ್ಕಿಂತ ವರದಿ ಇನ್ನೊಂದು ಬೇಕಿಲ್ಲ. ಸರ್ಕಾರಗಳು ರೈತರು ಎಚ್ಚೆತ್ತುಕೊಳ್ಬೇಕಾಗ್ತದೆ. ಸರ್ಕಾರ ಮೋಸ ಮಾಡ್ತಾ ಇದೆ ಅನ್ನೋದನ್ನ ನಾವೆಲ್ಲ ಜಾಗೃತ ಆಗಬೇಕಾದಂಥ ಪರಿಸ್ಥಿತಿ ಬಂದು. ವೀರ್ ಸಂಘನವರೇ, ನಾನು ಕೋಡಿಳರು ಕೇಳಿದೆ, ನೀವೆಲ್ಲ ಒಟ್ಟಿಗಿದ್ದವ್ರೆ. ಕುರುಬರು ಇರ್ಬೋದು, ಇವರು ಕೆಂಪು ಬಾವುಟ ಇರ್ಬೋದು, ಹಸಿರು ಬಾವುಟ ಇರ್ಬೋದು, ಎಲ್ಲರ ಹುದ್ದೆ ದಾರಿ ಒಂದೇನೆ, ಬೇರೆ ಬೇರೆ ಕಡೆಯಿಂದ ಹೋಗ್ಬೋದು, ಬಟ್ ಹೈವೇಗೆ ಬರ್ಬೇಕು ಎಲ್ಲರೂ. ಆದರೆ ನಂಜುಂಡಸ್ವಾಮಿಯವ್ರ ಕೊರತೆ ಎದ್ದು ಕಾಣ್ತಾ ಇದೆಯಾ, ಕಾಣ್ತಾ ಇಲ್ಲ? ಒಂದು ಸಿಂಪಲ್ ಪ್ರಶ್ನೆ. ಒಂದು ನಂಜುಂಡಸ್ವಾಮಿಯವರ ಆದರ್ಶಗಳು, ನಂಜುಂಡಸ್ವಾಮಿನ ವಿಚಾರಗಳು ಇವತ್ತು ಕೂಡ ಜೀವಂತ ಇರೋದ್ರಿಂದನೇ ಸಂಘಟನೆಗಳು ಚಟುವಟಿಕೆಯಿಂದ ಇರೋದು. ಒಬ್ಬ ವ್ಯಕ್ತಿಗೆ ಅಂತ್ಯ ಇರುತ್ತೆ, ಅಲ್ಲ ಅಂತ ಇರುತ್ತೆ, ವಿಚಾರಕ್ಕೆ ಅಂತ್ಯ ಇಲ್ಲ. ಒಂದು ನಂಬರ್ ನಾಯಕನಿಗೆ ಇರ್ತಕ್ಕಂಥ ಒಂದು ಶಕ್ತಿ, ಮ್ಯಾಗ್ನೆಟಿಕ್ ಫೋರ್ಸ್ ಇರುತ್ತಲ್ಲ, ಅದು ಸರಿ. ಅದನ್ನು ನಾವು ಅಲಗಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನ ಇರಲೇಬೇಕು. ಅಂಥದ್ರಲ್ಲಿ ಆ ಕಾಲಘಟ್ಟದಲ್ಲಿ 80ರ ದಶಕದಲ್ಲಿ ಬೆಳೆದಿರ್ತಕ್ಕಂಥ ಯಾಕೆ ಹೇಳ್ತೇನೆಂದ್ರೆ ಕಾಲದಲ್ಲಿ ನಾನು ನಿಮ್ಮೆಲ್ಲರೂ ನಾನು ನೋವಿಂದ ಹೇಳ್ತೇನೆ, ರೈತರು ಬಂದ್ರು ದಾರಿ ಬೇಡಿ, ರೈತರ ಕೈಗೆ ರಾಜ್ಯ ಕೊಡಿ ಅನ್ನುವಂಥದ್ದು ಲಕ್ಷಾಂತರ ಜನ ಹಸಿರು ಶಾಲ್ಗಳನ್ನ ಬಸ್ಗಳಲ್ಲಿ ಬುತ್ತಿ ಕಟ್ಕೊಂಡು ರೊಟ್ಟಿ ಕಟ್ಕೊಂಡು ಬಂದು ಶಾಲನ್ನ ಹಿಂಗೆ ತಿರುಗಿಸ್ತಾ ಇದ್ದ ಅಂತ ಕಾಲನೂ ನೋಡಿದ್ದೀನಿ ನಾನು. ಸೊ ಇವತ್ತು ಇಷ್ಟೊಂದು ವಿಘಟನೆ ಆಗಿದೆ, ಸಮಸ್ಯೆಗಳು ದಿನಕ್ಕೆ ಜಾಸ್ತಿ ಆಗ್ತಾ ಇದಾವೆ. ಆಗ ಹೋರಾಟ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು, ಆದರೆ ಶಕ್ತಿ ಎಲ್ಲ ಒಂದು ಕಡೆ ಛಿದ್ರ ಆಗಿದೆ ಅನ್ನೋಂತ ನನಗೆ. ಹೌದು, ಅದಕ್ಕೆ ಪ್ರಮುಖವಾದ ಕಾರಣಗಳು ಭಾಳ ಮುಖ್ಯವಾಗಿ 2. ಈಗೇನು ನೀವು 2000 ಇಸ್ವಿ ದಾಟಿದ ಮೇಲೆ ಇಡೀ ಕರ್ನಾಟಕದ ರಾಜಕೀಯ ಮತ್ತು ಸಾಮಾಜಿಕ ಚಿತ್ರಗಳು ಬೇರೆ ಆಗಿದ್ದಾವೆ. ಒಂದು, ಜಾತಿ ಸಂಘಟನೆಗಳು ಅಷ್ಟಕ್ಕಷ್ಟೇ ಇದ್ವು. 2000 ಇಸ್ವಿ ನಂತರ ಮೆರವಣಿಗೆ ಮಾಡಿ ರೂಪವನ್ನು ಪಡೆತಕ್ಕಂಥ ಸಂದರ್ಭ ಬಂತು. ಹಳ್ಳಿಗಳಲ್ಲಿ ಜಾತಿ ರಾಜಕಾರಣ ಜಾಸ್ತಿ ಆಯಿತು. ಅದರ ಜೊತೆಯೇ ರಾಜಕೀಯ ಪಕ್ಷಗಳು ಕೆಳ ಅಂತ ಕೇಳೋದು, ಮನೆಗೂ ರಾಜಕಾರಣವನ್ನು ಹಬ್ಬಿಸಿದ ಮೇಲೆ ಒಂದು ರಾಜಕೀಯ ಪಕ್ಷದ ಕಾಟ, ಎರಡನೇದು ಜಾತಿ ಕಾಟ, ಇವೆಲ್ಲವನ್ನೂ ಮೀರಿ ಜನರನ್ನ ಐಕ್ಯತೆಗೊಳಿಸೋದು ಏನೈತಲ್ಲ, ಆ ಕಾಲಘಟ್ಟದ ಪರಿಸ್ಥಿತಿನೇ ಬೇರೆ, ಈ ಕಾಲಘಟ್ಟದ ಪರಿಸ್ಥಿತಿನೇ ಬೇರೆ. 1,000 ಜನರನ್ನ ಬೀದಿಗಿಳಿಸ್ಬೇಕಂದ್ರೂ ಕೂಡ ಆಗಿನ 1,00,000 ಜನರ ಸಮ ಅಂತಕ್ಕಂಥದ್ದನ್ನು ಚಳುವಳಿ ದೃಷ್ಟಿಯಿಂದ ಮರಿಬಾರದು ಅನ್ನೋದು ನನ್ನ ಅಭಿಪ್ರಾಯ. ನಾನು ಇವತ್ತು ನೀವು ಸಿದ್ದರಾಮಯ್ಯವ್ರನ್ನ ಭೇಟಿ ಮಾಡಿದ್ರಿ. ನಾನು ಇದು ಯಾಕೆಂದ್ರೆ ಎಲ್ಲರೂ ಒಟ್ಟಿಗಿರೋ ಕಾರಣಕ್ಕೆ ಈ ಒಂದಷ್ಟು ಪ್ರಶ್ನೆಗಳು ಎತ್ತಿದೆ. ನಾನು ಎಲ್ಲ ಒಂದೇ ಕಡೆ ಸೇರೋದು ಕಷ್ಟ ಅನ್ನೋ ಕಾರಣಕ್ಕೆ ಇದನ್ನ ಮೂಲಭೂತವಾಗಿ ಎತ್ತಿರ್ತಕ್ಕಂಥ ಪ್ರಶ್ನೆ. ಸೊ ಇಷ್ಟೆಲ್ಲವೂ ಕೂಡ ಇದ್ದಾಗ, ಇಷ್ಟು ಸಂಘಟನೆಗಳಿದ್ದಾಗ, ಎಲ್ಲರೂ ಕೂಡ ರೈತರ ಧ್ವನಿಯಾಗಿ ಕೆಲಸ ಮಾಡುವಾಗಲೂ ಕೂಡ ನೀವು ಸರ್ಕಾರದ ಮುಂದೆ ಹೋಗಿ ನಾನು ಹೇಳ್ತಿರೋದು XYZ ಸಿದ್ದರಾಮಯ್ಯ ಸರ್ಕಾರಕ್ಕೂ KM ಕೃಷ್ಣನೋ ಕುಮಾರಸ್ವಾಮಿ ಅನ್ನೋ ಧರ್ಮಸಿಂಗ್ ನನಗೆ ಅದು ಮ್ಯಾಟ್ರ್ ಅಲ್ಲ. ಈಗಿರ್ತಕ್ಕಂಥ ಸರ್ಕಾರದ ಮುಂದೆ ನೀವಿಟ್ಟಂಥ ಬೇಡಿಕೆಗಳಿಗೆ ಸರ್ಕಾರ ಸ್ಪಂದಿಸಿದೆಯಾ, ಅಥವಾ ಆಯ್ತು ದೇಕೆಂಗೆ ಅನ್ನೋ ಥರ ಏನಾದ್ರು ಹೇಳಿದ್ರ? ಈಗ ಸ್ಪಂದನೆಯನ್ನು ಬಜೆಟ್ ಮಂಡನೆ ಮಾಡಿದ ಮೇಲೆ ನಾವು ಚೆಕ್ ಮಾಡ್ಬೇಕಾಗತ್ತೆ. ಈಗ ಅವ್ರು ಹೇಳಿದ್ದನ್ನು ಎಲ್ಲದನ್ನೂ ಕೇಳಿಕೊಂಡು ಕೊನೆಗೆ ಮುಂಚಿತವಾಗಿನ ಭಾಷಣ ಮಾಡಿಬಿಟ್ರು ಮುಖ್ಯಮಂತ್ರಿಗಳು. ಭಾಷಣ ಮಾಡಿ ಎಲ್ಲ ತಮ್ಮ ಸಾಧನೆ ತಾವು ಮಾಡಿರ್ತಕ್ಕಂಥ ಅಂಶಗಳನ್ನ ಹೇಳ್ತಾ ಕೆಲವುಗಳನ್ನ ಪೂರಕವಾದ ಮಾತುಗಳನ್ನ ಮಾತಾಡಿದ ನಂತರ ಬಿಟ್ಟರೆ, ಅದಾದ ಮೇಲೆ ಇಡೀ ರೈತ ಸಂಘದ ಮುಖಂಡರುಗಳೆಲ್ಲ ವಿಚಾರಗಳು ಕೊಟ್ವಿ. ಆ ವಿಚಾರನ ಕನ್ಕ್ಲೂಡ್ ಮಾಡಿ ಮುಖ್ಯಮಂತ್ರಿಗಳು ಏನು ಹೇಳೋಕ್ಕಾಗಲ್ಲ, ಅಲ್ಲಿಗೆ ಅದು ಕ್ಲೋಸ್ ಆಯ್ತು. ನಂಬರ್ 1 ಇವತ್ತು ಅಂದ್ರೆ ಈ ಸಭೆಗೆ ಅರ್ಥ ಇಲ್ದಂಗೆ ಆಯ್ತು. ಇದು ಒಂದು ಎಲ್ಲ ಅಭಿಪ್ರಾಯ ಕೇಳ್ಬಿಟ್ಟು ಉತ್ತರ ಕೊಡ್ಬೇಕಾಗಿತ್ತು. ಹೌದು, ಈ ಸಭೆ ಅಭಿಪ್ರಾಯ ಕೇಳಕ್ಕಿಂತ ಮೊದಲೇ ಉತ್ತರ ಕೊಟ್ರಿದ ಏನು ಅರ್ಥ? ಹೌದು, ಈ ಸಭೆ ಆಗಿದ್ದಂಗೆ ಅಲ್ವಾ? ಒಂದು ವಿಷಯ ಈಗ ಕೊಡಕ್ಕಾಗಲ್ಲ. ಯಾಕೆ ಕೊಡಕ್ಕಾಗಲ್ಲ ಅಂದ್ರೆ ಬಜೆಟ್ ಅನೌನ್ಸ್ ಮಾಡಕ್ಕಾಗಲ್ಲ. ಅಲ್ಲ, ಅಟ್ಲೀಸ್ಟ್ ಫಸ್ಟ್ ರಿಸೀವ್ ಮಾಡ್ಬೇಕು ಅಂತ ಹೇಳ್ತಾರೆ. ರಿಸೀವ್ ಮಾಡಿದ್ರಲ್ಲಿ ಅವ್ರು ಇವತ್ತು ಯಾಕೆ ಹೇಳಕ್ ಆಗೋದಿಲ್ಲ ಅಂತಂದ್ರೆ ಆ ವಿಧಾನಸಭೆಯ ಒಂದು ಪ್ರಬುದ್ಧತೆ ಏನಿದೆ, ಹೌಸಿನ ಹೊರಗಡೆ ಅನೌನ್ಸ್ ಮಾಡಕ್ಕಾಗಲ್ಲ. ಅನೌನ್ಸ್ ಮಾಡಿ ಅಂತ ಹೇಳ್ತಾರೆ ಸರ್. ನಾನು 18 ವರ್ಷ ರಿಪೋರ್ಟಿಂಗ್ ಮಾಡಿದ್ದೀನಿ. ವಿಧಾನಸಭೆ ಕಲಾಪಗಳು ಒಳಗಡೆ ಗೌಪ್ಯತೆ ಎಲ್ಲ ನಂಗೆ ಗೊತ್ತಿದೆ. ಆದ್ರೆ ಸಭೆ ಅನ್ನೋದು ಯಾವತ್ತೂ ಕೂಡ ರೈತ ಮುಖಂಡರ ಪ್ರತಿನಿಧಿ ಕರೆದಾಗ ನೀವು ಔಪಚಾರಿಕವಾಗಿ ಮಾತಾಡೋದು ಬೇರೆ. ಆದ್ರೆ ಎಲ್ಲರ ಅಭಿಪ್ರಾಯ ಕೇಳ್ಕೊಂಡು ನಾನು ಬಜೆಟ್ನಲ್ಲಿ ಸೇರಿಸ್ತೀನಿ, ನಿನ್ನ ಬಜೆಟ್ನಲ್ಲಿ ನಿಮಗೆ ಹುಸಿ ಮಾಡಲ್ಲ, ರೈತರಿಗೆ ಈ ಸಲ ನ್ಯಾಯ ಕೊಡ್ತೀನಿ ಅನ್ನುವಂಥದ್ದು ಉತ್ತರ ಬೇಕಲ್ವಾ? ನಾವು ನಿರೀಕ್ಷೆ ಮಾಡಕ್ಕಾಗಿಲ್ಲ. ನಾವು ಕೇಂದ್ರ ಸರ್ಕಾರದ ಬಜೆಟ್ ಅನ್ನ ನೋಡಿದ್ವಿ.
ಕೇಂದ್ರ ಸರ್ಕಾರದ ಬಜೆಟಲ್ಲಿ ರೈತರಿಗೆ ಸಿಕ್ಕಿದ್ದು ಬರೀ ಶೂನ್ಯ. ಬರೀ ಪ್ರಚಾರಗಳು, ಇಡೀ ದಿನ ಚರ್ಚೆ ನಡೀತು. ಪ್ರಚಾರ ಮಾದರಿಗಳು ಜಾಸ್ತಿ ಇದಾವೆ. ಏನು ಬಜೆಟ್ಟಿನ ಪೂರ್ವದಲ್ಲೇ ಚರ್ಚೆ ಆಯಿತು. ಬಜೆಟ್ಟಿನ ಮಂಡನೆ ಕಾಲದಲ್ಲಿ ರೈತರ ವಿಷಯವನ್ನೇ ತಗೊಂಡು ಬಹಳ ಪ್ರಚಾರವನ್ನು ದೇಶದ ತುಂಬ ಮಾಡೋ ದೃಷ್ಟಿಯಲ್ಲಿ ಮಂಡನೆ ಮಾಡಿದರು. ಆದರೆ ಕೊಟ್ಟಿದ್ದೇನೆಂದರೆ 11 ಲಕ್ಷ ಕೋಟಿ ಸಾಲ ಹಂಚ್ತೀವಿ ರೈತರಿಗೆ. ಸಾಲ ಹಂಚ್ತೀವಿ ಅಂದರೆ ಅದು ನಮ್ಗಲ್ಲ ಇವರೇ, ಬ್ಯಾಂಕ್ಗಳಿಗೆ. ಅಂದರೆ ಅದು ರೈತರ ಹೆಸರಿನಲ್ಲಿ ಘೋಷಣೆ ಮಾಡಿದ್ರು. ಕಾರ್ಪೊರೇಟ್ ಕಂಪನಿಗಳೊಂದಿಗೆ ಕೃಷಿ ವಲಯಕ್ಕೆ ಕರ್ಕೊಂಡವ್ರೆ. ಈಗಾಗಲೇ ಮಲ್ಟಿನ್ಯಾಷನಲ್ ಬಂದಿದ್ದಾರೆ, ಅವರಿಗೆ ಅದರ ಆದ್ಯತೆಯನ್ನ ಸಿಗ್ತದೆ. ಖಂಡಿತ ನಾನು ಚರ್ಚೆ ಮಾಡ್ತೀನಿ. ಯಾಕಂತಂದ್ರೆ ನನ್ನ ಹತ್ರ ಒಂದಷ್ಟು ಇವತ್ತು ಬಹಳ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ, ಈ ದೇಶದಲ್ಲಿ 1,42,000 ಮಿಲಿಯನ್ ಹೆಕ್ಟೇರ್ ಏನು ಕೃಷಿ ಭೂಮಿ ಇದೆ, ಅದರಲ್ಲಿ ಕನಿಷ್ಠ 50% ಆದರೂ ನೀರಾವರಿ ಆಗಬೇಕಾಗಿತ್ತು. ಅದು ಸ್ಪ್ರಿಂಕ್ಲರ್ ಇರ್ಬೋದು, ಹನಿ ನೀರಾವರಿ ಇರ್ಬೋದು, ಸರ್ಫೇಸ್ ವಾಟರ್ ಇರ್ಬೋದು, ಸಣ್ಣ ಸಣ್ಣ ವಾಟರ್ ಸೆಟ್ ಪ್ರಾಜೆಕ್ಟ್ಗಳು ಇರ್ಬೋದು. ಆ ಪ್ರೋಗ್ರಾಮ್ಗೆ ಇವತ್ತು ಏಕ್ ಡ್ರಾಪ್ ಏಕ್ ಕ್ರಾಪ್ ಅಂತೇಳಿ ಮೋದಿಯವ್ರ ಘೋಷಣೆ. ಅದು ಏಕ್ ಡ್ರಾಪ್ ಏಕ್ ಕ್ರಾಪ್ ಎಲ್ಲಾಗಿದೆ ಗೊತ್ತಿಲ್ಲ. ಸಿಂಚಾಯಿ, ಪ್ರಧಾನಮಂತ್ರಿ ಸಿಂಚಾಯಿ ಯೋಜನೆ ಅಂತ ಹೇಳಿದ್ರೆ ಅದೆಲ್ಲಾಗಿದೆ ಗೊತ್ತಿಲ್ಲ. ನಬಾರ್ಡಿಗೆ 20,000 ಕೋಟಿ ಮೀಸಲಿಟ್ಟಿವಿ ಅಂತ ಹೇಳಿದ್ರು, ಎಷ್ಟು ನೀರಾವರಿ ಆಗಿದೆ ಗೊತ್ತಿಲ್ಲ. ನಮ್ಮ ಕರ್ನಾಟಕದ 2 ನೀರಾವರಿ ಯೋಜನೆಗಳಿದಾವೆ ಇವ್ರ ಸ್ಕೀಮಲ್ಲಿ, ಎಕ್ಸಿಕ್ಯೂಟೆಡ್ ಏನು ಬೆನಿಫಿಟ್ ಪ್ರೋಗ್ರಾಮಲ್ಲಿ. ಆ 2 ಸ್ಕೀಮ್ ಯಾವಾಗ ಕಂಪ್ಲೀಟ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಉತ್ತರ ಇಲ್ಲ. ಇವೆಲ್ಲವೂ ಕೂಡ ಇರೋದ್ರಿಂದ ಇವಾಗಲೂ ಕೂಡ ರೈತ ಸಂಘಟನೆಗಳು ಇಂಥ ನಿರ್ದಿಷ್ಟವಾದಂಥ ತಬ್ಬಲಿ ರೈತ ವಿಶೇಷ ಚರ್ಚೆಯನ್ನು ನಾನು ಮಾಡ್ತಾ ಇದ್ದೆ. ಯಾಕಂತಂದರೆ ಇವತ್ತು ವಿಶೇಷವಾಗಿ ಸರ್ಕಾರ ರೈತ ಪ್ರತಿನಿಧಿಗಳನ್ನು ಕರೆದು, ಸಂಘಟನೆ ಮುಖಂಡರು ಕರೆದು ಇವತ್ತಿನ ರೈತರ ಸಮಸ್ಯೆಗಳೇನು, ಬಜೆಟ್ನಲ್ಲಿ ನಾನು ಏನು ಮಾಡ್ಬೋದು ಅನ್ನೋ ಕಾರಣಕ್ಕಾಗಿ ಒಂದು ಒಳ್ಳೆಯ ಪ್ರಯತ್ನ. ಯಾಕಂದರೆ ಪ್ರತಿ ಸರ್ಕಾರ ಮಾಡಿದ್ರೂ ಕೂಡ ಸಿದ್ದರಾಮಯ್ಯವ್ರ ಮೇಲೆ ಒಂದಷ್ಟು ನಿರೀಕ್ಷೆ ಇಟ್ಕೊಂಡು ಇವತ್ತು ಸಭೆ ನಡೆದಿದೆ. ಕೂಡಲೇ ಒಂದು ಇವತ್ತು ಕೇಂದ್ರ ಸರ್ಕಾರದ ಕೃಷಿ ಇಲಾಖೆ ಒಂದು ಎಸ್ಟಿಮೇಟ್ ಇದನ್ನು ಫುಡ್ ಗ್ರೇನ್ಸ್ ಬಗ್ಗೆ ಒಂದು ರಿಲೀಸ್ ಮಾಡಿದೆ ನಿನ್ನೆ. 2016-17 ಅವ್ರು ಎಕ್ಸ್ಪೆಕ್ಟ್ ಬರ್ತಕ್ಕಂಥ ಈ ಖರೀಫ್ದೆಲ್ಲ ಬೆಳೆ ಧಾನ್ಯಗಳು, ಆಯಿಲ್ ಸೀಡ್ಸ್ ಎಲ್ಲ ಸೇರಿದ್ರೆ ಅವರು ಎಕ್ಸ್ಪೆಕ್ಟ್ ಮಾಡಿದ್ದೆಷ್ಟು ಅಂತಂದರೆ 2,72,000 ಮಿಲಿಯನ್ ಟನ್ ಅಂತ. ಕಳೆದ ಬಾರಿಗೆ ಅಂದರೆ 2013-14 ಯು ಪಿ ಐದಾಗ 2,065 ಅದೇ ಹೈಯೆಸ್ಟ್ ಆಗಿತ್ತು. ಆದರೆ ಕಳೆದ 2015-16 ತೊಗೊಂಡ್ರೆ ನಿಮಗೆ 2,40,000 ಟನ್ ಮಿಲಿಯನ್ ಟನ್ ಆಗಿಲ್ಲ. ಅಂದರೆ ಎಲ್ಲೊಂದು ಕಡೆ 15 ಲಕ್ಷ ಮಿಲಿಯನ್ ಟನ್ನು ಮೋದಿ ಸರ್ಕಾರ ಇದ್ದಾಗಲೇ ಮೈನಸ್ ಆಗಿದೆ. ಈಗ ಸಿಕ್ಕಾಪಟ್ಟೆ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದಾರೆ. ಇಷ್ಟು ಬರುತ್ತೆ ಅಂತಂದರೆ ಅದರ ರೇಟು ನಮಗೆ ಅಲ್ಲಿ ಸಿಗ್ತಾನೆ ಇಲ್ಲಲ್ಲ. ನಿನ್ನ 10 ಚೀಲ ಬೆಳೆಯವನು ಒಂದೇ ರೇಟು, ಹಿಂದೆ 5 ಚೀಲ ಬೆಳೆಯವನಿಗೆ ಒಂದೇ ರೇಟ್ ಸಿಗ್ತಿತ್ತು. ನೋಡಿ, ಸರ್ಕಾರಗಳು ಬಜೆಟಲ್ಲಿ ಏನು 10 ಲಕ್ಷ ಕೋಟಿ ರೂಪಾಯಿ ರೈತರಿಗೆ ಸಾಲ ಕೊಡಲಿಕ್ಕೆ, ಸಬ್ಸಿಡಿ ಕೊಡಲಿಕ್ಕೆ ಲಕ್ಷಾಂತರ ಕೋಟಿ ರೂಪಾಯಿಗಳು ಇತ್ಯಾದಿ ಕಾರ್ಯಕ್ರಮಗಳನ್ನು ಪ್ರಕಟಣೆ ಮಾಡ್ತಕ್ಕಂಥ ಉದ್ದೇಶ ಏನು ಅಂದರೆ ಕೃಷಿ ಉತ್ಪಾದನೆಯನ್ನು ಹೆಚ್ಚು ಮಾಡಲಿಕ್ಕೆ ಇದು ಪ್ರೋತ್ಸಾಹ ಕಾರ್ಯಕ್ರಮಗಳು, ಉತ್ತೇಜನ ಕಾರ್ಯಕ್ರಮಗಳು. ಇದು ಆಹಾರ ಬೇಕು, ಆಹಾರ ಬೆಳಿಲಿಕ್ಕೆ ಉತ್ತೇಜನ ಕಾರ್ಯಕ್ರಮಗಳಾಗಿ ಸಾಲ ಕೊಡ್ತೀವಿ. ನಿಮಗೆ ಹೈಬ್ರಿಡ್ ಬೀಜ ಸುಧಾರಿಸಿ ತಂದಿದ್ದೀವಿ, ನಿಮಗೆ ಕೆಮಿಕಲ್ ಫರ್ಟಿಲೈಸರ್ಸ್ ಭಾಳ ಚೆನ್ನಾಗಿ ಕೊಡ್ತೀವಿ. ಇದು ಎಲ್ಲದೂ ಕೂಡ ಏನಂದರೆ ಉತ್ತೇಜನ ಕಾರ್ಯಕ್ರಮಗಳು. ಉತ್ತೇಜನ ಮಾಡೋದು ರೈತನ ಕೈಲಿ ಬೆಳೆಸೋದು ಮಾಡಿ ದೇಶದಲ್ಲಿ 45 ನಿಮಿಷಕ್ಕೆ ಒಬ್ಬ ರೈತ ಆತ್ಮಹತ್ಯೆ ಮಾಡ್ಕೊಂಡು ಸಾಯುವ ಪರಿಸ್ಥಿತಿಗೆ ತಂದು ನಿಲ್ಲಿಸಿದ್ದಾರೆ. ಅಂದರೆ ರೈತನಿಗೆ, ಒಕ್ಕಲ್ತನ ಮಾಡ್ತಕ್ಕಂಥ ರೈತನಿಗೆ ಏನಾದರೂ ವಿಶೇಷ ಕಾರ್ಯಕ್ರಮ ಆರ್ಥಿಕವಾಗಿ ಸುಧಾರಣೆಗೆ ಏನಾದರೂ ಇದೆಯಾ? ಏನೂ ಇಲ್ಲ. ಮಾನ್ಪಡವ್ರೆ, ಕಳೆದ ಬಜೆಟ್ ಮುನ್ನ ಜೈನ್ ಕಂಪ್ನಿ ನಿಮ್ಗೆ ಗೊತ್ತಿರ್ಬೋದು, ಈ ಪೈಪ್ಲೈನು, ಈ ನೀರಾವರಿ, ಈ ಸ್ಪ್ರಿಂಕ್ಲರು, ಈ ಒಟ್ಟು ಅಗ್ರಿಕಲ್ಚರ್ ರಿಲೇಟೆಡ್ ಐಟಮ್ಸು ಉತ್ಪಾದನೆ ಮಾಡೋ ಕಂಪ್ನಿ, ಅವನು ಈ ಸಲ ಕೃಷಿಗೆ ಆದ್ಯತೆ ಕೊಟ್ಟಿದ್ದಾರೆ ಅಂದ ತಕ್ಷಣ ಒಂದು ರಿಯಾಕ್ಷನ್ ಕೊಡ್ತಾರೆ ಪೇಪರ್ ಟಿ ವಿಯವರಿಗೆ. ಏನು ಹೇಳ್ದ ಅಂದರೆ, ನೋಡಿ ನನ್ನ ಮಾರುಕಟ್ಟೆ ಏನಿದೆ, ನನ್ನ ಇದ್ರ ಸ್ಟಾಕ್ ಎಕ್ಸ್ಚೇಂಜಲ್ಲಿ 5% ಜಾಸ್ತಿ ಆಗಿಬಿಟ್ಟಿದೆ ಅಂತ. ನೀವು ಕೃಷಿಗೆ ರೈತರಿಗೆ ಆದ್ಯತೆ ಕೊಟ್ಟಿದೆ ಅಂತ ಬಜೆಟ್ನಲ್ಲಿ ಹೇಳಿದ ತಕ್ಷಣ ರೈತನಿಗೆ ಒಂದು ನಯಾ ಪೈಸೆ ಲಾಭ ಆಗಲ್ಲ 2 ವರ್ಷ ಆದರೂ. ಆದರೆ ಆತನ ಮಾರ್ಕೆಟ್ ಇದ್ರ ವ್ಯಾಲ್ಯೂ 5% ಇನ್ಕ್ರೀಸ್ ಆಗಿಬಿಡುತ್ತೆ ಒಂದೇ ದಿನಕ್ಕೆ. ಸರ್, ಮುಖ್ಯವಾಗಿ ಇದರ ಉದ್ದೇಶನೇ ನೀವು ಕೇಳಿದ ಪ್ರಶ್ನೆ ತುಂಬ ಚೆನ್ನಾಗಿದೆ. ಆದರೆ ಉದ್ದೇಶ ಏನು ಅಂದರೆ ರೈತರ ಹೆಸರಿನಲ್ಲಿ ಕಾರ್ಪೊರೇಟ್ ಕಂಪನಿಗಳನ್ನು ಉದ್ಧಾರ ಮಾಡಲಿಕ್ಕೆ ಅವ್ರು ಹೊರಟಿದ್ದಾರೆ.
ಫಸಲ್ ವಿಮಾ ಅಂತ ಯೋಜನೆ ತಂದರು, 12 ಪ್ರೈವೇಟ್ ಕಂಪ್ನಿಗಳು ತಂದರು. LIC ಅಂತ ಒಂದು ಫಸಲ್ ವಿಮಾ ಯೋಜನೆಗೆ ಒಂದು ಕಂಪ್ನಿ ಮಾಡಿ ಪಂಚಾಯತಿ ಮಟ್ಟದಲ್ಲಿ ಒಬ್ಬ ಆರ್ಗನೈಸರ್ನ ಹುಡುಗರನ್ನ ಹಾಕಿದರೆ, ಒಬ್ಬ ಏಜೆಂಟ್ನ ಹಾಕಿದರೆ ಮಾಡಿದರೆ ಅದು ಮಾಡೋದು. ಪ್ರೈವೇಟ್ ಕಂಪ್ನಿಗೆ ಬಿಸ್ನೆಸ್ ಕೊಡೋದು, ರೈತರ ಹೆಸರಿನಲ್ಲಿ ಪ್ರೈವೇಟ್ ಕಂಪ್ನಿಗೆ, ರೈತರ ಹೆಸರಿನಲ್ಲಿ ಮಾರುಕಟ್ಟೆ ಒದಗಿಸೋದು. ಈ ಮಾರ್ಕೆಟಿಂಗ್ ಅಂತ ಹೇಳ್ತಾರೆ ನಮ್ಮ ಮುಖ್ಯಮಂತ್ರಿಗಳು. ಈ ಮಾರ್ಕೆಟಿಂಗ್ ಬೇಡ ಅಂತ ಹೇಳಿದ್ವಿ. ಅದು ವಿದೇಶಿ ಬಂಡವಾಳ ಹರಿದು ಬರ್ತದೆ, ನಮ್ಮ ಮೋಸ ಆಗ್ತದೆ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಹೇಳಿದ್ವಿ. ಆದರೆ ಅದನ್ನು ನಮ್ಮ ಸಿದ್ದರಾಮಯ್ಯನವ್ರು ಕೇಳಿ, ಸಿದ್ದರಾಮಯ್ಯ ಮಾಡಿ ಚೆನ್ನಾಗಿದೆ ಅಂತೇಳಿ ಇಂಡಿಯಾಕ್ಕೆ ಒಯ್ದಿದ್ದ ಕಾರಣ ಏನು? ಅದನ್ನು ಬಂಡವಾಳಗಾರರಿಗೆ ಅನುಕೂಲ ಅಂತಕ್ಕಂಥ ರೀತಿಯಲ್ಲಿ ಅದು ಒಯ್ದು. ಅಂದರೆ ವಿಷಯ ಏನಾಗ್ತದೆ, ಆದಾಯ ಕುಸಿದು ಬಂಡವಾಳಗಾರರ ಆದಾಯ ಹೆಚ್ಚಾಗ್ತಕ್ಕಂಥ ಈ ಪರಿಸ್ಥಿತಿಗೆ ನಮ್ಮ ಅಗ್ರೇರಿಯನ್ ಪಾಲಿಸಿ ಏನಿದೆ, ಯೂನಿಯನ್ ಗೌರ್ಮೆಂಟಿನ ಒಕ್ಕಲ್ತನ ನೀತಿ ಏನಿದೆ, ಅದು ಕಂಪನಿಗಳಿಗೆ ಪೂರಕವಾಗಿದೆ, ರೈತರಿಗೆ ಪೂರಕವಾಗಿದೆ. ಅದನ್ನು ನಾವು ಇವತ್ತೇನು ಹೇಳ್ತಾ ಇದ್ದೀವಿ, ನಮಗೆ ಲಾಭ ಹೆಚ್ಚು ಮಾಡ್ತಕ್ಕಂಥ ನೀತಿ ಅಲ್ಲ, ಕಂಪನಿಗಳ ಆದಾಯ ಹೆಚ್ಚು ಮಾಡ್ತಕ್ಕಂಥ ನೀತಿ. ಅದು ಈಗ ನೀವು ಹೇಳ್ತಾ ಇದ್ದೀವಿ ಕರೆಕ್ಟ್. ನಾವು ಕೂಡ ಕುರುಬರವರೇ, ಇದು ಅಗ್ರಿಕಲ್ಚರು ಮತ್ತು ಅಗ್ರಿಕಲ್ಚರ್ ಅಲೈಡ್ ಬಿಸ್ನೆಸ್ ಏನಿದೆ ಅದನ್ನು ಒಂದು ಇಂಡಸ್ಟ್ರಿಯ ಕನ್ಸಿಡರ್ ಮಾಡಬೇಕಂತ. ಇಂಡಸ್ಟ್ರಿ ಅಂದ ತಕ್ಷಣ ರೈತ ಅಲ್ಲಿ ಒಬ್ಬ ಕಾರ್ಮಿಕ ಆಗ್ತಾನೆ ಹೊರತಾಗಿ ರೈತ ಉತ್ಪಾದಕ ಶಕ್ತಿ ಕಳ್ಕೊಳ್ತಾನೆ. ಇವತ್ತು ಜೈಟ್ಲಿ ಮಂಡಿಸಿದಂಥ ಮೊನ್ನೆ 2017-18 ಬಜೆಟ್ನಲ್ಲಿ ಏನಿದೆ ಅಂದರೆ, ನಾವೀಗ ಅಗ್ರಿಕಲ್ಚರಲ್ಲೂ ಕೂಡ ಒಂದು ಕಾಂಟ್ರಾಕ್ಟ್ ಫಾರ್ಮಿಂಗ್ ತರ್ತಾ ಇದ್ದೀವಿ, ಅದಕ್ಕೆ ಒಂದು ಮಾಡಲ್ ಲಾ ರೆಡಿ ಮಾಡಿದ್ದೀವಿ, ಅದನ್ನೆಲ್ಲ ಸ್ಟೇಟ್ಗೆ ಕಳಿಸ್ತೀವಿ ಅಂತ ಹೇಳ್ತಾರೆ. ಹೌದು, ಆ ಕ್ಷೇತ್ರದ ಸಾವಿರಾರು ಎಕರೆ ತೊಗೊಳ್ತಾರೆ, ಒಮ್ಮೆಗೆ ಆದಾಯ ಮಾಡ್ತಾರೆ, ಔಷಧ ಹೊಡಿತಾರೆ, ಗೊಬ್ಬರ ಹಾಕ್ತಾರೆ, ಒಳ್ಳೆ ಈಲ್ಡ್ ಬರುತ್ತೆ, ಅವ್ರಿಗೆ ಎಕ್ಸ್ಪೋರ್ಟ್ ಜಾಸ್ತಿ ಆಗುತ್ತೆ, ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಈಗ ನೀವು ಬೆಳೆದ್ರೆ 10 ಎಕರೆದಲ್ಲಿ 10 ಚೀಲನ ಬೆಳೆದ, ಅವ್ನು 10 ಎಕರೆದಲ್ಲಿ 1000 ಚೀಲ ಬೆಳೀತಾನೆ, ಯಾಕಂದರೆ ಅವನಿಗಿರ್ತಕ್ಕಂಥ ಟೆಕ್ನಾಲಜಿ ಅಷ್ಟಿರುತ್ತೆ. ನೀವು 10 ಕಂಪ್ನಿಯವರು ಈ ದೇಶದಲ್ಲಿ 10 ಲಕ್ಷ ಎಕರೆ ಜಮೀನು ತೊಗೊಂಡು ಅವ್ರ ಉತ್ಪಾದನೆ 100 ಪಟ್ಟು ಜಾಸ್ತಿ ಆದರೆ ಕೃಷಿಯಿಂದ ಬಂದ ಉತ್ಪಾದನಾ ಜಾಸ್ತಿ ಆಗುತ್ತೆ ಅಂತ ತೋರ್ಸೋಕ್ಕಾಗತ್ತೆ. ಇವತ್ತು ಉದ್ಯೋಗಗಳು ಸಂಪೂರ್ಣವಾಗಿ 70% ಅಗ್ರಿಕಲ್ಚರ್ ಕೊಡೋದು, ಡೈರೆಕ್ಟ್ ಇಂಡೈರೆಕ್ಟು. ಸೊ ಇಲ್ಲಿ ನನ್ನ ಪ್ರಶ್ನೆ ಇರ್ತಕ್ಕಂಥದ್ದು, ರೈತನ ಉತ್ಪಾದನಾ ವೆಚ್ಚ ಜಾಸ್ತಿ ಆಗಿದೆ, ರೈತನ ಆದಾಯವನ್ನು ದ್ವಿಗುಣ ಮಾಡ್ತೀವಿ ಅಂತ ಮೋದಿ ಲಾಸ್ಟ್ ಬಜೆಟಲ್ಲೂ ಹೇಳಿದ್ದಾರೆ, ಈ ಮೊನ್ನೆನೂ ಹೇಳಿದ್ದಾರೆ. 2 ದ್ವಿಗುಣ ಮಾಡ್ತೀವಿ ಅಂತ 2022ಕ್ಕೆ ದ್ವಿಗುಣ ಮಾಡ್ತೀವಿ ಅಂತ ಹೇಳಿದ್ದಾರೆ. ಯಾಕೆಂದರೆ ಇನ್ನೊಂದು ಎಲೆಕ್ಷನ್ ಬರ್ತದಲ್ಲ, ಆ ಎಲೆಕ್ಷನ್ ಬರುವಂಥ ಸಂದರ್ಭದಲ್ಲಿ ಇದನ್ನೇ ಒಂದು ಪ್ರಾಪಗಂಡ ಮಾಡಿ ಅದರ ಮೇಲೆ ಚುನಾವಣೆ ಗೆಲ್ಬೋದು ಅಂತ ತಂತ್ರಗಾರಿಕೆ ಇರ್ಬೋದು ಅಂತ ಅನಿಸ್ತದೆ. ಯಾಕೆಂದರೆ ಕಳೆದ ಚುನಾವಣೆಯಲ್ಲಿ ಈ ಭಾರತೀಯ ಜನತಾ ಪಾರ್ಟಿಯ ಚುನಾವಣಾ ಪ್ರಣಾಳಿಕೆಯಲ್ಲಿ MS ಸ್ವಾಮಿನಾಥನ್ ರವರ ವರದಿಯನ್ನು ಜಾರಿ ಮಾಡಿ ರೈತರಿಗೆ ಒಂದು ಉತ್ಪಾದನಾ ವೆಚ್ಚಕ್ಕೆ ಲಾಭ ಬರುವಂಥ ಬೆಲೆಯನ್ನು ನಿಗದಿ ಮಾಡ್ತೀವಿ ಅಂತ ಹೇಳಿದಂಥ ಪಕ್ಷ. ಇವರು ಅಧಿಕಾರಕ್ಕೆ ಬಂದು 3 ವರ್ಷ ಆಯಿತು. ಇವರು ಸುಪ್ರೀಂ ಕೋರ್ಟ್ಗೆ ಏನು ಅಫಿಡವಿಟ್ ಕೊಟ್ಟಿದ್ದಾರೆ, ನಾವು ಸ್ವಾಮಿನಾಥನ್ ವರದಿಯನ್ನು ಜಾರಿ ಮಾಡಲಿಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ ಅವರು ಏನು ಮಾಡ್ತಾ ಇದ್ದಾರೆ, ಬೇರೆ ಪಕ್ಷದವ್ರು ಏನು ಮಾಡ್ತಾ ಇದ್ದಾರೆ, ಏನು ಕತ್ತೆ ಕಾಯ್ತದಾರ? ನಾನು ಹೇಳಿದೆ, ನಾನು ಮುಖ್ಯಮಂತ್ರಿಗೆ ಹೇಳಿದೆ, ಸ್ವಾಮಿನಾಥನ್ ವರದಿ ಜಾರಿ ಮಾಡ್ರಿ, ರೈತರ ಬೇಡಿಕೆ ಇರಿಸಿ, ಒಂದು ದಿನ ನೀವು ಡೆಲ್ಲಿಯಲ್ಲಿ ಧರಣಿ ಮಾಡ್ರಿ ಅಂತ ನಾನು ಮುಖ್ಯಮಂತ್ರಿಗೆ ಅಪೀಲ್ ಮಾಡಿದೆ. ನಮ್ಮ ರಾಜ್ಯದ ರೈತರ ಹಿತಾಸಕ್ತಿ ಇಷ್ಟು ಕಟ್ಟಿರುವಾಗ, ಇಷ್ಟು ರೈತರ ಆತ್ಮಹತ್ಯೆ ಹೆಚ್ಚಿಗಾಗಿರುವಾಗ, ಸೆಂಟ್ರಲ್ ಗೌರ್ಮೆಂಟ್ ಪಾಲಿಸಿ ಕಾರಣ ಇದೆ, ಅದ್ರ ವಿರುದ್ಧ ನೀವು ಧ್ವನಿ ಎತ್ತಿ ಅಂದ್ರೆ ನೀವು ರೈತರ ಪರವಾಗಿ ನಿಂತಿದ್ದೀರಿ ಅನ್ನೋದು ಬರ್ತದೆ. ನಿಮ್ ಕೈ ಮಾಡಕ್ ಆಗ್ಬೇಕು ಅನ್ನೋ ಪ್ರಶ್ನೆ ಕಾಂಗ್ರೆಸ್ನಲ್ಲಿ ಯಾಕೆ ಮಾಡಕ್ಕಲ್ಲ ಅಂದ್ರೆ, ಅವರೇ ಮಾಡಿದಂತ ಕಮಿಟಿ ಇದು ಸ್ವಾಮಿನಾಥನ್ ಸಮಿತಿ. ಹಿಂದೆ ವರದಿ ಕೊಟ್ಟ ಮೇಲೆ ಅವ್ರ ಸರ್ಕಾರ 4 ವರ್ಷ ಆಡಳಿತ ಮಾಡ್ತು. 4 ವರ್ಷದಲ್ಲಿ ಹಂಗೆ ಇಟ್ಕೊಂಡು ಜಾರಿ ಮಾಡಲಿಲ್ಲ. ಬಟ್ ಬಿಜೆಪಿ ನೀವ್ ಯಾಕೆ ಮಾಡ್ಲಿಲ್ಲ ಅಂತ ಅವ್ರು ಕೇಳ್ತಾರೆ. ಇವರು ಇಬ್ರು ಜಗಳ ಅಂಟಿಕತಾರೆ ಅಷ್ಟೇ, ಅವ್ರದ್ದು ಕೆಲಸ. ಏನು ಆಗೋದಿಲ್ಲ ರೈತರಿಗೆ, ಫಲನೇ ಇಲ್ಲ ರೈತರಿಗೆ. ಆಮೇಲೆ ಇವರೆಲ್ಲ ಪ್ರಣಾಳಿಕೆಗಳು ಘೋಷಣೆ ಮಾಡೋದು, ದುಡ್ಡು ಬಿಡುಗಡೆ ಮಾಡೋದು, ಎಲ್ಲ ಮೊಸಳೆ ಕಣ್ಣೀರಿನ ಒಂದು ವ್ಯವಸ್ಥೆ. ಪ್ರಾಮಾಣಿಕವಾದ ಯೋಜನೆಗಳಿಲ್ಲ, ಪ್ರಾಮಾಣಿಕವಾದ ಕಾರ್ಯಕ್ರಮಗಳಿಲ್ಲ. ಯಾವುದೇ ಬಜೆಟಲ್ಲಿ ಘೋಷಣೆ ಮಾಡ್ತಾರೆ, ಜಾರಿ ಆಗ್ತಕ್ಕಂಥದ್ದು 20% ಇಲ್ಲ. ನನ್ನ ಆತಂಕ ಇರೋದು, ಇವತ್ತು ರಾಜ್ಯದಲ್ಲಿ 90 ಅಲ್ಲ 100ಕ್ಕೆ 100 ಬರಗಾಲ ಇದೆ ರೀ. ಈವನ್ ಕೊಡಗುಯಿಂದ ಹಿಡಿದು ಮಲ್ನಾಡಿಂದ ಹಿಡಿದು ಯಾವುದೇ ಪ್ರದೇಶಕ್ಕೆ ಹೋದ್ರೂ ಬರಗಾಲ ಇದೆ. ಇವತ್ತು ಸರ್ಕಾರ ಸಿದ್ದರಾಮಯ್ಯ ಹೇಳಿದ್ರೆ 1180 ಕೋಟಿ ರೂಪಾಯಿ ಬಿಡುಗಡೆ ಮಾಡಿ ಬರ ಕಾಮಗಾರಿ ಅಂತ. ಇವತ್ತು ಬಿಜಾಪುರದಲ್ಲೇ ನಾವು ಇವತ್ತು ಬರದ ಭೀಕರತೆಯನ್ನು ಇವತ್ತು ಸಂಜೆ ನಾವು 5 ರಿಂದ 6 ಗಂಟೆವರೆಗೂ ಇವತ್ತು ಸ್ಪೆಷಲ್ ಸ್ಟೋರಿ ಮಾಡಿದ್ದೀವಿ. ಎಲ್ಲ ಬೆಳಜಾಳ ಒಣಗೋಗಿದೆ, ಕುಡಿಯೋ ನೀರಿಲ್ಲ, ಲಂಬಾಣಿ ತಾಂಡಗಳು, ಅದು ವಿಶೇಷವಾಗಿ ಕೆಳಜಾತಿ ಬದುಕುವಂಥ ಏರಿಯಾಗಳಲ್ಲಿ ನೀರೇ ಇಲ್ಲ. ಮನೆ ಬಿಟ್ಬಿಟ್ಟು ಇವತ್ತು ಮುಂಬೈ ಪುಣೆಗೆ ಹೋಗಿದ್ದಾರೆ ಕೆಲಸಕ್ಕೆ. ಸಂಪೂರ್ಣವಾಗಿ ಇವತ್ತು 1 ಎಕರೆನಲ್ಲಿ 5-6 ಚೀಲ ಬೆಳೀತಕ್ಕಂಥ ಜೋಳ 1 ಚೀಲ ಒಂದು ಅರ್ಧ ಮೂಟಿನ ಬೆಳೆಯೋಕ್ಕಾಗಿಲ್ಲ. ಸೊ ಇಂಥ ಸಂದರ್ಭದಲ್ಲಿ ಬರ ಕಾಮಗಾರಿಗಳು ಇವರು ನೋಡ್ತಾ ಇದ್ರು, ಕೇಂದ್ರ ಸರ್ಕಾರ ನೋಡ್ತಾ ಇದ್ರು, ಎಲ್ಲ ಇಲ್ಲಿ BJP ಕಾಂಗ್ರೆಸ್ ಅವ್ರ ಪಾಲಿಟಿಕ್ಸ್, ಅವರು ಅಧಿಕಾರ, ಈ ಚುನಾವಣೆ ಅವ್ರದ್ದೇ ನಡೀತಾ ಇದೆ ಹೊರತಾಗಿ ಈ ರೈತನ ತಬ್ಬಲಿ ಮಾಡಿದ್ದಾರೆ. ಸತ್ಯವಾದ ಮಾತು. ಅವರಿಗೆ ರೈತರ ಕಾಳಜಿ ಬಗ್ಗೆ ಅಥವಾ ಬರಗಾಲಕ್ಕೆ ಸಂಬಂಧಪಟ್ಟಂಗಾಗಲಿ, ರೈತರು ಸಾಲದ ಸೂಲಕ್ಕೆ ಹಾಕ್ಕೊಂಡು ಸಾಯ್ತದಾರ ಅನ್ನೋದಾಗಲಿ ಯಾವುದೂ ಕೂಡ ಕಾಳಜಿ ಇಲ್ಲದಂಥ ಪರಿಸ್ಥಿತಿಯಲ್ಲಿ ಕರ್ನಾಟಕ ರಾಜ್ಯದ ರೈತರಿದ್ದೀವಿ. ಒಟ್ಟು
2200 ಕೋಟಿ ರೂಪಾಯಿ ರೈತರ ಸಾಲ ಇದೆ, ಕರ್ನಾಟಕ ರಾಜ್ಯದ ರೈತರ ಸಾಲ. ಸಹಕಾರಿ ಬ್ಯಾಂಕ್ಗಳದ್ದು ಅಲ್ಲ, ಎಲ್ಲ ಸೇರಿ ಎಲ್ಲ ಸೇರಿ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್. ಅದ್ರಾಗ 42,200 ಕೋಟಿ ಇವರು ನಮ್ಮ ನ್ಯಾಷನಲೈಸ್ ಬ್ಯಾಂಕಿಂದ ಐತಿ, 10,000 ಕೋಟಿ ಕೋಆಪರೇಟಿವ್ ಸೊಸೈಟಿದು ಐತಿ. ಸರಿ, ಈ ಕೋಆಪರೇಟಿವ್ ಸೊಸೈಟಿದನ್ನು ನಾನು ಅರ್ಧ ಬೇಕಾದ್ರೆ ಮನ್ನಾ ಮಾಡ್ತೀನಿ, 5,000 ಕೋಟಿ, ಇನ್ನು ಉಳಿದನ್ನು ಕೇಂದ್ರ ನ್ಯಾಷನಲ್ ಮಾಡಲಿ ಅಂತ ಒಂದು ಮಾತನ್ನು ಬೆಳೆ ಸಾಲಕ್ಕೆ ಮಾತ್ರ ಸೀಮಿತವಾಗಿ ಅಲ್ಲ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ಮಾತು ಹೇಳ್ತಾ ಇದ್ರು. ಕೃಷಿ ಸಾಲ ನಾವು ಒಂದು ಮಾತು ಅದರಲ್ಲಿ ಸ್ಪಷ್ಟವಾಗಿ ಮಾನ್ಪಡೆ ಅವರು ಕೆಲವು ಮಾತಾಡಿದರು. ನೀವು ಮೈಚಳಿ ಬೀಳ್ಬೇಕು ಈ ಸಿದ್ದರಾಮಯ್ಯನವರು. ಇವರೇನಾದರೂ ನಿಜವಾಗಿ ರೈತರ ಬಗ್ಗೆ ಕಾಳಜಿ ಇರೋದಾದ್ರೆ ಕೇಂದ್ರದ ವಿರುದ್ಧ ಗೆರಿ ಕೊಯ್ದು ಹೋರಾಟ ಮಾಡ್ತಕ್ಕಂಥ ಸಂದರ್ಭ ಬಂದಿದೆ. ಬರಗಾಲ ಕಾಮಗಾರಿಗೆ ಇವರು ಬರಕ್ಕೆ ಸಂಬಂಧಪಟ್ಟಂಗೆ ಕೇಂದ್ರಕ್ಕೆ ಮನವಿ ಕೊಟ್ಟರೆ ಇವ್ರಿಗೆ ಏನು ಕೇಳಿರ್ತಾರೆ ಅದರ 30 ಭಾಗ ಇಲ್ಲ 35 ಭಾಗ ಮಾತ್ರ ಪರಿಹಾರವನ್ನು ಕಳಿಸ್ತಕ್ಕಂಥದ್ದು ಕೇಂದ್ರದ ಪರಿಪಾಠ ಆಗಿದೆ. ಇಲ್ಲೆಲ್ಲ ಕೇಂದ್ರದ ತಂಡಗಳು ಬಂದು ಸರ್ವೆ ಮಾಡಿ ಸರಿಯಾದ ಲೆಕ್ಕಾಚಾರ ಮಾಡಿ ಇಷ್ಟು ಕೋಟಿ ಆಗತ್ತಂತಂದೇಳಿ ಲೆಕ್ಕಾಚಾರ ಕೊಟ್ಟರು. ಅಲ್ಲ, ಯಡಿಯೂರಪ್ಪ ಶೆಟ್ಟರ್ ಅವ್ರದ್ದೊಂದು ಟೀಮ್ ಬೇರೆ ಅಧ್ಯಯನ ಮಾಡಿ ಅದು ರಿಪೋರ್ಟ್ ಕೊಟ್ಟಿದ್ದಾರೋ ಬಿಟ್ಟಿದ್ದಾರೆ ನಂಗೆ ಗೊತ್ತಿಲ್ಲ. ಅದು ದೊಡ್ಡ ದುರಂತ. ಕೇಂದ್ರದ ಅನ್ಯಾಯ ನಡೀತೈತಲ್ಲ. ಈಗ ಸಾಲ ಮನ್ನಾ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತಾಡೋದಾದ್ರೆ ಗೆರಿ ಕೊಯ್ಬೇಕು ಕೇಂದ್ರಕ್ಕೆ. ಮಹದಾಯಿ ವಿಚಾರ ಆಗಿರಲಿ, ನೀರಾವರಿ ವಿಚಾರಗಳಾಗಿರಲಿ, ಅಥವಾ ಕೇಂದ್ರದಿಂದ ಆಗಿರ್ತಕ್ಕಂಥ ಅನ್ಯಾಯಕ್ಕಾಗಲಿ ಮೈ ಚೆಲ್ಬಿಟ್ಟು ಜಂತರ್ ಮಂತರ್ನಾಗೋ ರಾಮಲೀಲಾ ಮೈದಾನದಾಗೋ ಕುಂದಿರ್ಲಿಕ್ಕೆ ತಯಾರಾಗಕ್ಕೆ CM. ಅದನ್ನು ಬಿಟ್ಟು 1,50,000 ಕೋಟಿ ಬಜೆಟ್ ಮಂಡನೆ ಮಾಡಲಿಕ್ಕೆ ತಾರತಿಗಡಿ ಬಾರಿದ್ದೆ ಮಾಡಿ ಏನೋ ಒಂದು ಸ್ವಲ್ಪ ಕೊಟ್ಟರು ಸ್ವಲ್ಪ ಬಿಟ್ರಂದರೆ ಇದು ಅಷ್ಟಕ್ಕೆ ಪರಿಹಾರ ನಿಲ್ಲಲ್ಲ. ಕರ್ನಾಟಕದ ರೈತನ ರಕ್ಷಣೆ ಮಾಡಬೇಕನ್ನೋ ನಿಜವಾಗಿ ಕಾಳಜಿದ್ರೆ ಈ ಕೆಲಸ ಮಾಡಲಿ ಅಂತೇಳಿ ನಾನು ಒಂದು ಬ್ರೇಕ್ ತೊಗೊಳ್ತೀನಿ. ಕೋಟೆಳವರೇ, ಇದು ಒಂದು ರಾಜಕಾರಣನೇ. ನೀವು ಮಾಡಿ ನಾನು ಮಾಡ್ತೀನಿ, ನಾನು ಮಾಡಿ ನೀನು ಮಾಡ್ತೀನಿ ಅಂತ. ಈಗ BJP ಅವರಿಗೆ ಉತ್ತರ ಪ್ರದೇಶ ಚುನಾವಣೆ ಭಾಷಣ ಮಾಡುವಾಗ ಮೋದಿ ಅವ್ರಿಗೆ ನೆನಪಾಗತ್ತೆ ಇಲ್ಲಿ ರೈತರ ಸಾಲ ಮನ್ನಾ ಅಂತೇಳಿ. ಕರ್ನಾಟಕದಾಗ ಯಾಕೆ ರೈತರಲ್ವ ಇಲ್ಲಿ ಸಾಲ ಮನ್ನಾ ಅಂದರೆ ಇಲ್ಲ ನೀವು ಅಲ್ಲಿಗೆ ಮಾಡಿ ಸ್ಟೇಟ್ ಸಬ್ಜೆಕ್ಟು ಅಂತಾರೆ. ಬೇರೆ ಬೇರೆ ಚುನಾವಣೆ ಬಂದಾಗ ಅಲ್ಲಿ ರಾಹುಲ್ ಗಾಂಧಿ ಅಲ್ಲಿ ಸಾಲ ಮನ್ನಾ ಅಂತಾರೆ. ಇದೇನು ನನಗೆ ಅರ್ಥ ಆಗ್ತದೆ, ಇದೇನು ಇಷ್ಟು ದೊಡ್ಡ ಪ್ರಮಾಣದ ರಾಜಕಾರಣ ಅಂತ ರೈತರು ಮುಂದಿಟ್ಕೊಂಡು. ಏನು ಈ ದೇಶದ ರಾಜಕೀಯ ಪಕ್ಷಗಳಿದ್ದಾವೆ ಪ್ರಮುಖವಾಗಿ, ಇವರು ಪಕ್ಕಾ ದಗಲ್ಬಾಜಿಗಳಿದ್ದಾಗೆ. ಇವ್ರಿಗೇನು ವ್ಯತ್ಯಾಸ ಇಲ್ಲ. ಇವರು ತನಗೆ ಜವಾಬ್ದಾರಿ ಬಂದಾಗ ನುಡ್ಸ್ಕೊಳ್ಳೋದು ಮಾಡೋದೇನು, ನನಗೆ ಅಧಿಕಾರ ಇಲ್ದಾಗ ಆಗ್ಬೇಕೀಗ. ಕರ್ನಾಟಕದಲ್ಲಿ ರಾಹುಲ್ ಗಾಂಧಿ ಜಾಥಾ ಮಾಡಿ ರೈತರು ಕಣ್ಣೀರನ್ನು ಅಬ್ಬಬ್ಬಬ್ಬ ಮಾತಾಡ್ತಾರೆ. ನರೇಂದ್ರ ಮೋದಿ ಉತ್ತರ ಪ್ರದೇಶದಲ್ಲಿ ಬಂದು ರೈತರು ಸಾಲ ಮನ್ನಾ ಘೋಷಣೆ ಮಾಡ್ತಾರೆ. ಏನು ವ್ಯತ್ಯಾಸ ಏನಿದೆ ಇದು? ರಾಹುಲ್ ಗಾಂಧಿ ಹೇಳ್ಬೇಕಲ್ಲ ಸಿದ್ದರಾಮಯ್ಯಂಗೆ. ಅಲ್ಲಿ ನರೇಂದ್ರ ಮೋದಿ ಇಡೀ ದೇಶಕ್ಕೆ ಉತ್ತರ ಪ್ರದೇಶದಲ್ಲಿ ಹೇಳೋದು ಇಲ್ಲೇ ಅಷ್ಟೇ ಅಲ್ಲ, ರೈತರು ಇಡೀ ದೇಶದಲ್ಲಿ ಇದ್ದಾರೆ ಅನ್ನೋದು ಯಾಕೆ ಗೊತ್ತಾಗೋದಿಲ್ಲ? 60% ರಾಜ್ಯಗಳಲ್ಲಿ ಬರ ಇದೆ ಇವತ್ತು. ಅತಿ ಹೆಚ್ಚು ಮಹಾರಾಷ್ಟ್ರ, ಮಧ್ಯಪ್ರದೇಶ, ರಾಜಸ್ಥಾನ, ಗುಜರಾತಲ್ಲೂ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಗುಜರಾತಲ್ಲೂ ಪರಿಸ್ಥಿತಿ ಭೀಕರವಾಗಿದೆ. 14 ರಾಜ್ಯಗಳು ಬರಗಾಲದಿಂದ ಯಾಕಂದ್ರೆ ಒಂದು ಪ್ರಶ್ನೆ ಇರ್ತಕ್ಕಂಥದ್ದು ಇಲ್ಲಿ, ರೈತರು ಎಷ್ಟು ಅಂತಾರೆ ನಮ್ಮ ಕಡೆ ಅಂತಾರೆ, ಇದು ಒಂಥರ ಸಸ್ತ ಅಂತಾರೆ, ಒಂಥರ ಸಿಕ್ಬಿಡ್ತಾರೆ ಆರಾಮಾಗಿ. ರೈತರು ದಲಿತರು 2 ಹೆಸರುಗಳಿದಾವಲ್ಲ, ಆ 2 ಹೆಸರಲ್ಲಿ ಸಿಗುವಂತ ಆ ಭಾಷಣದಕ್ಕೆ ತಾಕತ್ತಿದೆಯಲ್ಲ ಇನ್ಯಾವುದ್ರ ಮೇಲೆ ಬರೋಲ್ಲ. ಆ ಕಾರಣಕ್ಕಾಗಿನೇ ರೈತರು ಭಾಳ ಸೋಯಿಯಾಗಿ ಸಿಗ್ತಾರೆ. ನಮ್ಮ ಉತ್ತರ ಭಾರತ ಭಾಷೆಯಲ್ಲಿ ಸೋಯಿ ಭಾಳ ಕಮ್ಮಿ ಇದರಲ್ಲಿ ಸಿಗುವಂಥ ಒಂದು ಹೆಸರು. ನಿಜವಾಗಲೂ ಇದು ಅವ್ರಿಗೆ ಮಾಡ್ತಕ್ಕಂಥ ದ್ರೋಹ. ನಾನು ಮತ್ತೆ ಚರ್ಚೆ ಮಾಡ್ತೀನಿ. ನೀರಾವರಿ ಬಗ್ಗೆ ಆದ್ಯತೆ ಅನ್ನುವಂಥ ಮಾತನ್ನು ಕೂಡ ಪದೇ ಪದೇ ಕೇಂದ್ರ ಮತ್ತು ರಾಜ್ಯ ಬಜೆಟಲ್ಲಿ ಬರುತ್ತೆ. ಇಲ್ಲಿ ಸರ್ಕಾರ ಹೇಳುತ್ತೆ ನಮ್ಮ ಆಡಳಿತ ಮುಗಿಯೋದ್ರಿಗೆ 50,000 ಕೋಟಿ ಖರ್ಚು ಮಾಡ್ತೀವಿ ಅಂತ ಹೇಳುತ್ತೆ. ಕೇಂದ್ರ ಸರ್ಕಾರ ಇವರು ಮೋದಿ ಅಧಿಕಾರ ಬಂದಾಗಿಂದ ನಮ್ಮ ಆದ್ಯತೆ ನೀರಾವರಿ ಅಂತ ಹೇಳುತ್ತೆ. ಆದರೆ ಇವ್ರು ಖರ್ಚು ಮಾಡಿದೆ ಅಷ್ಟು. ನಿಜವಾಗ್ಲೂ ಕೂಡ ಈ ಸಮಸ್ಯೆ ಪರಿಹಾರ ಇದೆಯಾ? ಈ ಒಂದು ಕಾರ್ಯಕ್ರಮದ ಮೂಲಕ ಆದರೂ ಕೂಡ ನಾವು ಇನ್ನೂ 1 ದಿನ 2 ದಿನ ಮಾಡಿದ್ರು ಕೂಡ ಈ ಸಮಸ್ಯೆಗಳಿಗೆ ನಾವು ಚರ್ಚೆ ಕೊಟ್ಟ ಟೈಮು ಸಾಲೋದಿಲ್ಲ. ಆದರೆ ಇರ್ತಕ್ಕಂಥ ಸಮಯದಲ್ಲಿ ಮಾನ್ಪಡೆಯವರೇ, ಇವತ್ತು ನಮಗೆ ಇರ್ತಕ್ಕಂಥ ಭಾಳ ದೊಡ್ಡ ಚಾಲೆಂಜ್. ಈಗ ನಾವೆಲ್ಲವೂ ಕೂಡ ಏನಂದರೆ ಮಳೆ ಆಶ್ರಯಿತ ಕೃಷಿಯನ್ನು ನಂಬ್ಕೊಂಡಿರೋರು, ದೇವರು ಕರ್ಮ ಮಳೆ ಈ ಥರದ್ದು. ಇವತ್ತು ನೀರಾವರಿ ಭಾಳ ದೊಡ್ಡ ಚಾಲೆಂಜ್ ಇರೋದು ಈ ದೇಶದಲ್ಲಿ ನೀರಾವರಿ ಇದೆ. ನಾನು ಆಗಲೇ ಹೇಳಿದೆ 142 ಮಿಲಿಯನ್ ಹೆಕ್ಟೇರ್ ನೀರಾವರಿ ಇದು ಕೃಷಿ ಭೂಮಿಯಲ್ಲಿ. ಇವತ್ತು ಆಗಿರ್ತಕ್ಕಂಥದ್ದು 45ರಿಂದ 50 ಮಿಲಿಯನ್ ಹೆಕ್ಟೇರ್ ಅಷ್ಟೇ. ಇನ್ನೂ ಹೆಚ್ಚು ಕಮ್ಮಿ ನಿಮಗೆ 95 ಮಿಲಿಯನ್ ಹೆಕ್ಟೇರ್ ನೀರಾವರಿ ಪ್ರದೇಶ ಆಗಬೇಕಾಗಿದೆ. 2003ರಲ್ಲಿ ಆಗಿನ ಸರ್ಕಾರ ಹೇಳಿದ್ದೇನು 30 ಲಕ್ಷ ಮಿಲಿಯನ್ ಹೆಕ್ಟೇರ್ ಏನಿದೆ 30 ಮಿಲಿಯನ್ ಹೆಕ್ಟೇರ್ ನಾವು ನೀರಾವರಿ ಮಾಡ್ತೀವಿ ಅಂತ ಹೇಳಿದರು. ಈಗ ಆಗಿರೋದು ಕೇವಲ 8 ಮಿಲಿಯನ್ ಹೆಕ್ಟೇರ್. ಅವ್ರು ಟಾರ್ಗೆಟಲ್ಲೇ. ಅಂದರೆ ನಮಗೆ ನೀರಾವರಿ ಅಂದ ತಕ್ಷಣವೇ ಯಾರಿಗೂ ಕೂಡ ಆಸಕ್ತಿ ಬರಲ್ಲ ಅಂತ. ಸರ್, ನೀರಾವರಿ
ಉತ್ಪಾದನೆ ಹೆಚ್ಚು ಮಾಡ್ತಕ್ಕಂಥ ಸಾಧನ. ನೀರು ಎಲ್ಲರಿಗೆ ಬೇಕು, ಭೂಮಿಗೆ ನೀರು ಬೇಕು. ನೀರಿನ ಮೆಥಡ್ ಇವತ್ತೇನಿದೆ ಅದನ್ನೆಲ್ಲನೂ ಬಳಸೋ ಮೆಥಡ್ ಅದೆಲ್ಲ ಇದೆ. ಆದರೆ ನಾವೊಂದು ಅಂದಾಜು ಮಾಡಿವಿ, ಆಲ್ ಇಂಡಿಯಾ ಕಿಸಾನ್ ಸಭಾ, ನಾವು ರೈತ ಸಂಘದವರೆಲ್ಲ ಸೇರಿ ಸುಮಾರು 2 ಲಕ್ಷ, ಇವತ್ತಿನ ಮಟ್ಟಿಗೆ 2,30,000 ಕೋಟಿ ರೂಪಾಯಿ ಪೆಂಡಿಂಗ್ ಇರಿಗೇಷನ್ ಪ್ರಾಜೆಕ್ಟ್ ಇವೆ ದೇಶದಲ್ಲಿ. ಪೆಂಡಿಂಗ್ ಏನು ಇದ್ದಾವೆ ಅವಕ್ಕೆ ಬೇಕಾಗಿದ್ದು ಸುಮಾರು 2,30,000 ಕೋಟಿ ಬೇಕು. ಅಷ್ಟೊಂದು ದುಡ್ಡನ್ನು ಇವತ್ತು ಮೋದಿ ಹಾಕ್ತಾರೆ ಅಂದರೆ ಖಂಡಿತವಾಗಿ ನಾವು ಸ್ವಾಗತ ಮಾಡ್ತೀವಿ. ಅದನ್ನು ಹಾಕ್ಲಾರ್ದೆ ಸಿಂಚಾಯಿ ಯೋಜನೆ ಅಂತ ಹೇಳಿ ಅದು 86,000 ಕೋಟಿ ಅದನ್ನು ಕೊಟ್ಟಿದ್ರೆ ಅದು ಬಗೆಹರದಲ್ಲ. ಪೆಂಡಿಂಗ್ ಯೋಜನೆಗಳಿಗೆ ನಾನು ಹೇಳ್ತಾ ಇದ್ದೆ. ಸೊ ಆನೆಗೆ ಮಜ್ಜಿಗೆ ಇದ್ದಂಗೆ ಅರೆಕಾಯಿಸಿ ಮಜ್ಜಿಗೆ ಅದು. ಸೊ ಹಾಗಿರುವಾಗ ಈ ಪೈಪ್ ಮಾರಾಟ ಮಾಡೋರಿಗೆ, ಸ್ಪ್ರಿಂಕ್ಲರ್ ಮಾರಾಟ ಮಾಡೋರು ಲಾಭ ಮಾಡೋಕ್ಕೊಂದು ಯೋಜನೆ ಮಾಡೋದಕ್ಕಂಥ ವಿಷಯ ಅಲ್ಲ ಇದು. ಇಡೀ ದೇಶದಲ್ಲಿ ಇವತ್ತು ನೀರು ಬಾಕ್ರಾ ನಂಗಲ್ ಒಂದೇ ಸುಮಾರು 5 ರಾಜ್ಯಗಳಲ್ಲಿ ನೀರು ಕೊಡ್ತದೆ. ಫರಕ್ಕ ಒಂದೇ ಒಂದು 4 ರಾಜ್ಯಗಳಲ್ಲಿ ನೀರು ಕೊಡ್ತದೆ, ನರ್ಮದಾ ಈ ಹಂತದಿಂದ. ಆದರೆ ನಮ್ಮಲ್ಲಿ ಇವತ್ತು ಹಂತದನ್ನ ಒಂದು ಜಿಜಾಂಟಿಕ್ ಆದಂಥ ಕೃಷ್ಣಾ ಜಲಭಾಗ್ಯ ಕೃಷ್ಣಾ ಯೋಜನೆ ಇದೆ ನಮ್ಮ ರಾಜ್ಯದಲ್ಲಿ. ಕಳೆದ 40 ವರ್ಷಗಳಿಂದ ಹಂಗೆ ಪೆಂಡಿಂಗ್ ಇದೆ. ಎಸ್ ಕೋಟೆಯವರೇ, ಕರ್ನಾಟಕದಲ್ಲೂ ಕೂಡ ನೀರಾವರಿ ಯೋಜನೆಗಳ ವಿಚಾರದಲ್ಲಿ ಭಾಳ ದೊಡ್ಡ ತಾರತಮ್ಯ ಇದೆ. ಈ ಥರದ್ದು ನೀವು ಬಯಲುಸೀಮೆಗೆ ಹೋದರೆ ನೀವು ಅದಕ್ಕೆ ಒಂದು ಕ್ಯೂಸೆಕ್ ನೀರು ಕೊಟ್ಟಿಲ್ಲ ನೀವು ನೀರಾವರಿ ಸರ್ಕಾರಗಳು. ಆ ಹಿಂದೆ ಪುಣ್ಯಾತ್ಮ ನಾಲ್ವಡಿ ಕೃಷ್ಣದ ಒಡೆಯವರು ಮಾರಿಕಣಿವೆ ಕಟ್ಟಿಸಿದ್ದು, ಇಲ್ಲಿ KRS ಕಟ್ಟಿಸಿದ್ದು, ಅವ್ರು ಪುಣ್ಯಾತ್ಮರು ಕಟ್ಟಿಸಿರೋದ್ರಿಂದ ನೀರು ಕುಡಿತಿರತ್ತವು. ಈ ಸರ್ಕಾರಗಳು ಪ್ರಜಾಪ್ರಭುತ್ವದಲ್ಲಿ ಆಯ್ಕೆಯಾದಂಥ ಸರ್ಕಾರಗಳು ಮಾಡ್ತಕ್ಕಂಥ ಯೋಜನೆಗಳು ಒಂದು 50-100 ವರ್ಷ ಆದರೂ ಮುಗಿತಾ ಇಲ್ಲ. ಇವತ್ತು ಇಡೀ ನೀರಾವರಿ ವಿಚಾರದಲ್ಲಿ ಕರ್ನಾಟಕ, ನಾನು ಒಂದು ಯೂನಿಟ್ ಆಗಿ ತೊಗೊಂಡ್ರೆ ಕರ್ನಾಟಕದಲ್ಲಿ ಭಾಳ ದೊಡ್ಡ ತಾರತಮ್ಯ ಇದೆ ನೋಡಿ. ತಾರತಮ್ಯ ಹುಟ್ಟಾಕೊಂಡಿದ್ದೇ ರಾಜಕಾರಣಿ ಯಾರು ಪ್ರಬಲನೋ, ಯಾರು ಶಕ್ತಿವಂತನೋ ಆ ಭಾಗದ ನೀರನ್ನ ಅವನ ಪ್ರದೇಶಕ್ಕೆ ಜಾತಿ ಪ್ರಾಬಲ್ಯ, ಜಾತಿಗಳು ಕೂಡ ನೀರಾವರಿ ಜಾತಿ ಪ್ರಾಬಲ್ಯ ಎಲ್ಲಿದೆಯೋ ಆ ವಾಸನೆ ಹಿಡ್ಕೊಂಡು ನೀರು ಹರಿದೋಗುತ್ತೆ. ಅಂದರೆ ಶಕ್ತಿಯ ಮೇಲೆ ಯೋಜನೆಗಳು ಜಾರಿ ಆಗ್ತಾ ಇದ್ದಾವೆ. ದುರ್ಬಲ ಇದ್ದರೆ, ಯಾವ ವರ್ಗ ಯಾವ ಪ್ರದೇಶದಲ್ಲಿ ದುರ್ಬಲವಾಗಿದೆಯೋ, ರಾಜಕೀಯವಾಗಿ ಶಕ್ತಿ ಇಲ್ವೋ ಆ ಪ್ರದೇಶಕ್ಕೆ ನೀರೇ ಹೋಗಲ್ಲ. ಒಂದು ಸಮತೋಲನ ದೃಷ್ಟಿಯಿಂದ ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿ ನನ್ನ ಉದ್ದೇಶ, ನನ್ನ ಕಾರ್ಯಕ್ರಮ ಅಂತಕ್ಕಂಥ ಒಂದು ಶಿಷ್ಟಾಚಾರಗಳನ್ನು ಇಟ್ಕೊಂಡು ಯಾವ ಮುಖ್ಯಮಂತ್ರಿಗಳು ಕೂಡ ಇತ್ತೀಚೆಗೆ ಮಾಡ್ತಾ ಇಲ್ಲ. ಒಂದು ಕಾಲದಲ್ಲಿ ಕರ್ನಾಟಕದಲ್ಲೇ ಯಾವುದಾದ್ರೂ ನನ್ನ ಅರಸೀಕೆರೆನಲ್ಲಿ ಕೆಂಗಲ್ ಹನುಮಂತಯ್ಯ ಒಂದು ರೈಲ್ವೆ ಗೇಟ್ ಹಾಕಿರುತ್ತೆ, ಬಂದು ನಿಂತ್ಕೊತಾರೆ. ಅದು ಟ್ರೈನ್ ಹೋಗುತ್ತೆ, ಗೂಡ್ಸ್ ಬರ್ತದೆ, ಮತ್ತೊಂದು ವ್ಯಾಗಿನ್ ಬಂದು ಅದನ್ನು ಜಂಟಿ ಹಾಕ್ಕೊಂಡು ಹೋಗೋದಕ್ಕೆ ಎಂಜನ್ ಓಡಾಡುತ್ತೆ. ಅದನ್ನು ನೋಡಿ ಸುಮಾರು 45 ನಿಮಿಷ ನಿಂತ್ಕೊತಾರೆ. ಅರೆ ಏನು ಕತೆ, ಇದೊಂದು ಪ್ರಗತಿಯ ರಾಜ್ಯ ಆಗುತ್ತಾ ಹಿಂಗೆ ನಿಂತ್ಕೊಂಡ್ಬಿಟ್ರೆ? ಇದು ಸರಿಯಲ್ಲ ಅಂಥೇಳಿ ತತ್ಕ್ಷಣವೇ ಕೇಂದ್ರ ಸರ್ಕಾರದ ಜೊತೆ ಮಾತಾಡಿ ಆ ಒಂದು ಯೋಜನೆಯನ್ನು ಜಾರಿಗೆ ತರ್ತಾರೆ. ಒಂದು ಅಂಡರ್ಗ್ರೌಂಡ್ ರೋಡನ್ನು ಮಾಡಿ ಒಂದು ಭಾಳ ಹೆದ್ದಾರಿಯನ್ನು ಮಾಡ್ತಾರೆ. ಈ ಥರದ ಆಲೋಚನೆ ಇಟ್ಕೊಂಡಂಥ ರಾಜಕಾರಣಿಗಳು ಇವತ್ತ ಇಲ್ಲ. ಅನ್ಪಡೆ ನನಗೇನೋ ಒಂದು ಪ್ರಶ್ನೆ ಇರೋದು, ಇವತ್ತು ನಮ್ಮ ಕರ್ನಾಟಕ ತಗೊಂಡ್ರೆ ನಿಮಗೆ ಪಶ್ಚಿಮಾಮುಖವಾಗಿ ಹರಿತಕ್ಕಂಥ ನೀರೇನಿದೆ ಆ ಕಡೆ ಸಮುದ್ರಕ್ಕೆ ಹೋಗುವಂಥದ್ದು 2,000 ಚಿಲ್ಲರೆ, 2,000ದಿಂದ 2,800 TMC ನೀರು, ಅದು ಅತಿ ಹೆಚ್ಚು ಮಳೆ ಬಂದರೆ ಪ್ರಮಾಣ. ಆ ನೀರನ್ನು ನಾವು ಯುಟಿಲೈಸ್ ಮಾಡ್ಕೊಳಕ್ಕಾಗ್ತಾಯಿಲ್ಲ. ಕೇವಲ 10% ನೀರು ಕೂಡ ಯುಟಿಲೈಸ್ ಮಾಡೋಕ್ಕಾಗ್ತಾಯಿಲ್ಲ. ನಾವು ಅಪ್ಪರ್ ರಿಪೇರಿಂಗ್ ಸ್ಟೇಟ್ ನೀರೇನಿದೆ, ಆಂಧ್ರ ಕೊಡ್ತೀವಿ, ಜಗಳ ಆಡ್ತಾರೆ ಅಂತೇಳಿ ಅವ್ರು ಕೊಡ್ತೀವಿ, ಇಲ್ಲಿ ಜಗಳ ಆಡ್ತಾರೆ ಅಂತ ತಮಿಳ್ನಾಡು ಕೊಡ್ತೀವಿ. ನಾವೆಲ್ಲ ಕೂಡ ನಾವು ನೀರು ಕೊಡೋರಾಗಿದ್ದೀವಿ. ನಮಗೆ ಅಪ್ಪರ್ ರಿಪೇರಿಂಗ್ ಸ್ಟೇಟ್ ಹಣೆ ಬರ ಒಂದು. ನಮಗೆ ನೀರು ಬೇಕಂದ್ರೆ ಗೋವಾ ಜೊತೆ ಗುದ್ದಾಡ್ಬೇಕು, ಅವ್ರು ನೀರು ಕೊಡಲ್ಲ ಅಂತಾರೆ. ನಾವು ದುಡ್ಡು ಕೊಟ್ಬಿಟ್ಟು ಮಾದಾಯಿ ಇದು ಸರಿ ದೂದ್ಗಂಗಾಯಿಂದ 1 TMC 2 TMC ಬರಗಾಲದ ನೀರು ತಗೋಬೇಕೀಗ. ನೀರನ್ನು ನಾವು ಬಳಕೆ ಮಾಡ್ಕೊಂಡು ನಮಗೆ ಯಾಕೆ ಈ ಥರದ ಬರಗಾಲ ತಪ್ಸಕ್ಕಾಗಲ್ಲ? ಯಾಕಂದರೆ ಒಂದು ವರ್ಷ ಹಂಗಿರುತ್ತೆ, ಒಂದು ನಿಸರ್ಗದ ಮೇಲೆ ಪ್ರಕೃತಿ ಮೇಲೆ ನಾವು ರೂಲ್ ಮಾಡೋಕ್ಕಾಗಲ್ಲ. ನಾವೇ ಮಾಡ್ಕೊಂಡಂಥ ಹುಣ್ಣುಗಳು ಕೆಲವು ಇದ್ದಾವೆ. ಈ ನೀರನ್ನು ಬಳಕೆ ಮಾಡಿಕೊಂಡ್ರೆ ಕನಿಷ್ಠ ಒಂದು 40-50% ನೀರಾವರಿ ಮಾಡ್ಕೋಬೋದು ಅಂತ. ಖಂಡಿತವಾಗಿ ಸರ್, ನಮ್ಮಲ್ಲಿ ಏನಿದೆ ನೀರಿನ ಸಂಪತ್ತು 3,725 TMC ಇದೆ. ನಾವು ಬಳಸ್ಕೊಳ್ತಾ ಇರೋದು 1,500 TMC. 2,000 TMC ಸಮುದ್ರ ಸೇರ್ತಾ 12% ಸಮುದ್ರ ಸೇರ್ತಾ ಇದೆ. ಅದನ್ನು ತಪ್ಪಿಸಿ ಮಳೆ ನೀರನ್ನು ಬಯಲು ಸೀಮೆಗೆ ತರಬೇಕು, ಮಳೆ ನೀರನ್ನು ಚಾರ್ಜ್ ಮಾಡಬೇಕು ಅಂತಕ್ಕಂಥ ಉದ್ದೇಶ ನಾವು 16 ವರ್ಷದಿಂದ ಕೇಳ್ತಾ ಇದ್ದೀವಿ. ಅದಕ್ಕಾಗಿ ಚಿತ್ರದುರ್ಗ ಆಗಲಿ ಇವತ್ತು ಅತ್ಯಂತ ಕಡಿಮೆ ಮಳೆ ಇರ್ತಕ್ಕಂಥದ್ದು ಚಳ್ಳಕೆರೆ 425 ಮಿಲಿಮೀಟರ್, ಅತ್ಯಂತ ಹೆಚ್ಚು ಮಳೆ ಬರ್ತಕ್ಕಂಥ ಆಗುಂಬೆ. ಈ ಸಾಮಾಜಿಕ ಅಸಮಾನತೆ, ಈ ಮಳೆ ನೀರಿನ ಅಸಮಾನತೆಯನ್ನು ಎಲ್ಲರಿಗೂ ಸಿಗಬೇಕು, ನೀರಿನ ಸಂಪತ್ತು ಹಂಚಿಕೆ ಆಗಬೇಕು ಅಂತಕ್ಕಂಥ ನಿಮ್ಮ ಯೋಜನೆ ಸರಿ ಇದೆ. ಆ ಕಾಳಜಿಯಿಂದ
ನಾನಿವತ್ತು ಹೇಳ್ತಾನೆ, ನಾನಿವತ್ತು ರಾಜಶೇಖರ ರೆಡ್ಡಿ ಸತ್ತು ಹೋಗಿದ್ದಾನೆ, ಕಳ್ಳ ಇದ್ದ, ಹಂಗಿದ್ದ 1.5 ಲಕ್ಷ ಕೋಟಿ ಖರ್ಚು ಮಾಡಿ ಇವತ್ತು ಆಂಧ್ರ ಪ್ರದೇಶದಲ್ಲಿ ಏನು ಪ್ರಾಜೆಕ್ಟ್ ತೊಗೊಂಡ್ರು ಹಂಗೆ ಇವತ್ತು ಆ ರೀತಿಯಲ್ಲಿ ತೊಗೊಂಡ್ರೆ ನಮ್ಗೊಂದಿಟ್ಟು ಆಗ್ತದೆ. ಅದಕ್ಕೆ ಇಚ್ಛಾಶಕ್ತಿ ಬೇಕು, ಬದ್ಧತೆ ಬೇಕು, ರಾಜಕೀಯ ಇಚ್ಛಾಶಕ್ತಿ ಬೇಕು, ಕೇಂದ್ರ ಸರ್ಕಾರ ಸಹಾಯ ಮಾಡಬೇಕು. ನಾವು ಇವತ್ತು ಕೂಡ ಕೃಷ್ಣಾ ಯೋಜನೆ ಏನಿದೆ ಅದನ್ನು ರಾಷ್ಟ್ರೀಯ ಯೋಜನೆಯಾಗಿ ನೀವು ಘೋಷಣೆ ಮಾಡಿದ್ರೆ, ಕೇಂದ್ರ ಸರ್ಕಾರ ಒಂದು 50% ಹಣ ಕೊಟ್ಟರೆ ಇವತ್ತೇನಿದೆ ನಮ್ಮಲ್ಲಿ 911 TMC ಕೃಷ್ಣಾದಲ್ಲಿ ನೀರೇನಿದೆ ಅದು ಬಳಸ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ನಾನು ಕುರುಬರವ್ರೆ, ತಾವು ಕೂಡ ಅನೇಕ ಜಿಲ್ಲೆಗಳ ಮಧ್ಯೆ ಒಂದು ಸಬ್ಮಿಷನ್ನು, ಈಗ ಬೆಂಗಳೂರು ಅಭಿವೃದ್ಧಿಗೆ ಯೋಚನೆ ಮಾಡಿ ಏನು 2050ಕ್ಕೆ 5 ಕೋಟಿ ಜನಸಂಖ್ಯೆ ಆಗುತ್ತೆ ಅಂತ ಹೇಳಿ, ಇದಕ್ಕೆ 83 TMC ನೀರು ಬೇಕಂತ ಹೇಳಿ, ಏನು ಇದರಿಂದ ಶರಾವತಿಯಿಂದ 10 TMC, ಕಾವೇರಿಯಿಂದ 25 TMC, ಎತ್ತಿನ ಹೊಳೆಯಿಂದ 10 TMC, ಈಗ ಎಲ್ಲ ವರ್ಕೌಟ್ ಮಾಡ್ತಾರಲ್ಲ. ಪ್ಲೇಸ್ ಅಲ್ಲ ಸರ್ ಬೆಂಗಳೂರು, ಪ್ರೊಡಕ್ಟಿವ್, ಮುಂಬೈ ಪ್ರೊಡಕ್ಟಿವ್. ಯಾತಕ್ ಬೇಕ್ರಿ ಬೆಂಗಳೂರು? ಯಾಕೆ ಬೆಳಿಬೇಕು? ಯಾಕೆ ಚಳ್ಳಕೆರೆ ಯಾಕೆ ಬೆಳಿಬಾರ್ದು? ಗುಲ್ಬರ್ಗ ಯಾಕೆ ಬೆಳಿಬಾರ್ದು? ದೂರದ ತಾಲೂಕುಗಳು ಯಾಕೆ ಬೆಳಿಬಾರ್ದು? ಯಾಕೆ ಅಲ್ಲೇನು ಮನುಷ್ಯರಿಲ್ಲೇನೋ? ಆ ಕಾರಣಕ್ಕೆ ನಾನು ಹೇಳೋದು ಏನಂದ್ರೆ, ನಾಳೆ ಬೆಳೆಯುತ್ತೆ ಅಂತ ಬೆಂಗಳೂರು ಬಗ್ಗೆ ಪೂರ್ವ ಆಲೋಚನೆ ಇಟ್ಕೊಂಡು ಪ್ಲಾನ್ ಮಾಡ್ತಿರಲ್ಲ, ಕರ್ನಾಟಕದ ಹಳ್ಳಿಗಳು, ಗ್ರಾಮೀಣ ಜನರ ಬಗ್ಗೆ ಯಾವತ್ತಾರು ಸಮುದ್ರ ನೀರು ಕೂಡ ಈಗ ಸಿದ್ದರಾಮಯ್ಯ ಸರ್ಕಾರ, ನನ್ನ ಸರ್ಕಾರ ಅಂದ್ರೆ ಅವರು ವ್ಯಕ್ತಿಗತ ಅಲ್ಲ, ಸರ್ಕಾರಗಳ ಮುಂದೆ ಈ ತರ ನಿರ್ದಿಷ್ಟವಾದಂತ ಬೇಡಿಕೆ ಸಭೆಯಲ್ಲಿ ಇಟ್ರ ತಾವು? ಇಲ್ಲ, ಬಹುತೇಕ ಎಲ್ಲ ಮುಖಂಡರುಗಳು ಕೂಡ ನಾವೆಲ್ಲ ರೈತರ ಸಾಮಾನ್ಯವಾದ ವಿಚಾರಗಳನ್ನ ನಾವು ಮಂಡನೆ ಮಾಡಿದ್ದೀವಿ. ರೈತರ ಸಾಲ ಮನ್ನಾ ಇರ್ಬೋದು, ರೈತರ ಬೆಳೆಗಳಿಗೆ ವೈಜ್ಞಾನಿಕ ಪ್ರತಿ ಸಲ ಇಡುವಂತ ಬೇಡಿಕೆ ಸಾಲ ಮನ್ನಾ ಅನ್ನೋದಂತದಿರ್ಬೋದು, ಮತ್ತು ಇರ್ತಕ್ಕಂಥ ಬರಗಾಲದ ಪರಿಸ್ಥಿತಿ ಇರ್ಬೋದು, ದನಕರುಗಳಿಗೆ ಮೇವಿಲ್ಲ ಅಂತಕ್ಕಂಥ ಪರಿಸ್ಥಿತಿ ಇರ್ಬೋದು, ಇವೆಲ್ಲ ವಿಚಾರನ ಸ್ಪಷ್ಟವಾಗಿ ಹೇಳಿದ್ದೀವಿ. ಆದರೆ ಇಂಪ್ಲಿಮೆಂಟ್ ಮಾಡುವಂಥ ಹಂತದಲ್ಲಿ ಸರ್ಕಾರ ಪ್ರಾಮಾಣಿಕವಾಗಿ ನಡ್ಕೊಳ್ಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಅನಿಸಿಕೆ. ಆದರೆ ಅವ್ರು ಮಾಡ್ತಕ್ಕಂಥದ್ದು ಈಗಾಗಲೇ ಜಗತ್ತಿಗೆ ಗೊತ್ತಾಗ್ತಾ ಇದೆ. ಸರ್ಕಾರಗಳು ಹೇಳೋದೇ ಒಂದು, ಮಾಡೋದೇ ಒಂದನ್ನ ಎಲ್ಲ ಸರ್ಕಾರಗಳು ಮಾಡ್ತಾ ಇದೆ. ಅದರಿಂದ ನಮಗೇನೋ ಇವರು ಕೇಳಿದಷ್ಟು ವ್ಯವಧಾನ ಕೆಲಸ ಜಾರಿ ಮಾಡೋದ್ರಲ್ಲಿ ಕಂಡು ಬರೋದಿಲ್ಲ. ನೀವೇ ವಾಚ್ಮನ್ ಆಗಬೇಕಾಗುತ್ತೆ, ನೀವೇ ಅದನ್ನ ಹಿಡಿದು ಕೇಳುವಂತ ಶಕ್ತಿ ಬೆಳೆಸೋದೇ ಹೋದ್ರೆ ನಮ್ಮ ತಾಲೂಕುಗಳ ಜಿಲ್ಲೆಗಳಲ್ಲಿ ಅವ್ರಿಗೆ ಎಷ್ಟು ಜನ ಮಿನಿಸ್ಟ್ರುಗಳು ಈ ಬರ ಪರಿಹಾರ ಕಾಮಗಾರಿ ಉಸ್ತುವಾರಿ ವಹಿಸಿದ್ರು, ಎಷ್ಟು ಜನ ಸೆಕ್ರೆಟರಿ ಲೆವೆಲ್ಗಳು ಮಾಡಿರ್ತಾರೆ, ಡಿಸ್ಟಿಕ್ ಒಬ್ಬರಿಗೆ ಒಂದು ಇಲಾಖೆ ಸೆಕ್ರೆಟರಿ ಬರ ಪರಿಹಾರ ಅದು ಎಷ್ಟಾಗಿದೆಯೋ, ಆಮೇಲೆ ಈ ಎಂಥದ್ದು ಗೋಶಾಲೆಗಳು ಎಷ್ಟು ಮಾಡಿದಾರೋ, ಮೇವಿನ ಬ್ಯಾಂಕ್ಗಳು ಎಷ್ಟಾಗಿದಾವೋ, ಆಮೇಲೆ ಈ ಬೆಂಬಲ ಬೆಲೆಗೆ ನೆಮ್ಮದಿ ಕೇಂದ್ರಗಳು ಒಂದೊಂದು ಜಿಲ್ಲೆಗಳು ಎಷ್ಟು ನೆಮ್ಮದಿ ಕೇಂದ್ರ ಗೊತ್ತಿಲ್ಲ. ಕೋಟೆಯಲ್ಲಿ ನಿಮ್ಮನ್ನು ಕೇಳ್ತಾ ಇದ್ದೀನಿ, ಇವತ್ತು ಅಗ್ರಿಕಲ್ಚರ್ ಅಂದ ತಕ್ಷಣ ನಮಗೆ ಜೋಳ ರಾಗಿ ಅಷ್ಟೇ ಅಲ್ಲ, ಅದರ ಬರ್ತಕ್ಕಂಥ ಹಾರ್ಟಿಕಲ್ಚರ್ ಕ್ರಾಪ್ಗಳಿದ್ದಾವೆ. ದಾಳಿಂಬೆ ಇದೆ, ಇವತ್ತು ಕಬ್ಬು ಇದೆ, ಇವತ್ತು ಅಡಿಕೆ ಇದೆ, ಇವತ್ತು ತಂಬಾಕಿದೆ, ಕೊಬ್ಬರಿ ಇದೆ, ಇವೆಲ್ಲವೂ ಕೂಡ ಕ್ರೈಸಿಸಲ್ಲಿದ್ದಾವೆ. ನಾವು ಮಾತಾಡ್ತಾ ಇದ್ವಿ ಬರೀ ಒಣ ಬೇಸಾಯ ರೈತ ಮಾತ್ರ ಭಾಳ ಕಷ್ಟದಲ್ಲಿದ್ದಾನೆ. ನಿಜವಾಗಲೂ ಈ ವಾಣಿಜ್ಯ ಬೆಳೆಯ ರೈತ ಭಾಳ ಅಪಾಯಕಾರಿ ಸ್ಥಿತಿಯಲ್ಲಿದೆ. ನಾವು ಮೊದಲು ಹೇಳ್ತಿದ್ವಿ ವಾಣಿಜ್ಯ ಬೆಳೆಯವರು ಭಾಳ ಶ್ರೀಮಂತರು ಅಂತ. ಅತಿ ಹೆಚ್ಚು ಸಾಲ ಮಾಡ್ಕೊಂಡ್ರೆ ವಾಣಿಜ್ಯ ಬೆಳೆ ರೈತರು. ಯಾಕಂದರೆ ಶೋಕಿಗೆ ನಾವು ದೊಡ್ಡ ಬೆಳೆ ಬೆಳೀತಾ ಇದ್ದೀವಿ, ನನಗೆ 10 ಲಕ್ಷ ಸಾಲ ತೊಗೊಂಡ್ರೆ ಮರ್ಯಾದೆ ಸಿಗಲ್ಲ, ನನಗೆ 25 ಲಕ್ಷನೇ ತೊಗೋಬೇಕು ಬ್ಯಾಂಕ್ಗಳಲ್ಲಿ. ಅವ್ರದ್ದು ಕ್ರೈಸಿಸ್ ಸಿಕ್ಕಾಬಿಟ್ಟಿದ್ದಾವೆ, ಡಬಲ್ ಆಗಿದೆ. ಇದೆಲ್ಲ ಸೆಂಟ್ರಲ್ ರಿಲೇಟೆಡ್ ಸಬ್ಜೆಕ್ಟ್ಗಳಿವೆಲ್ಲ. ನೋಡಿ, ತೆಂಗಿಂದು ಒಂದು ಉದಾಹರಣೆ ಹೇಳ್ತೇನೆ. ಕಳೆದ 35 ವರ್ಷಗಳ ಹಿಂದೆ ತೆಂಗಿನ ಬೆಲೆ ಕೇವಲ 5 ರೂಪಾಯಿ ಇತ್ತು ಒಂದು ತೆಂಗಿನಕಾಯಿ. ಕೊಬ್ಬರಿ 5 ರಿಂದ 6 ಸಾವಿರ ರೂಪಾಯಿ ಇತ್ತು ಕ್ವಿಂಟಲ್, 80ನೇ ಇಸ್ವಿಯಿಂದ ಆಚೆ. ಇವತ್ತ ಏನು ವ್ಯತ್ಯಾಸ ಇದೆ? ಈಗಲೂ ಅಷ್ಟೇ. ಅರೆ, ಮೊನ್ನೆ ಮುಂದಕ್ಕೆ ಹೋದಂಥ ಕೊಬ್ಬರಿ ಧಾರಣೆ ಮತ್ತೆ ವಾಪಸ್ ಬಂದ್ಬಿಡ್ತು. 5-6 ಸಾವಿರ ರೂಪಾಯಿ ಇದೆ ಈಗಲೂ. ಅಂದರೆ ಇಷ್ಟೆಲ್ಲ ಕಾಲದ ನಡುವೆ ಏನಾಯಿತು ರೈತನ ಬದಲಾವಣೆ ಅಂದರೆ, ಆರ್ಥಿಕವಾಗಿ ಸತ್ತೋದ ಅವನು, ಆರ್ಥಿಕವಾಗಿ ಸತ್ತೋದ. ಇಲ್ಲಿ ನಾವೆಲ್ಲ ಮಾತಾಡ್ತೀವಿ ಸರ್, ತೆಂಗಿನ ತೋಟಗಳು ಒಣಗಿದ್ರೆ ಮನ್ಪಡೋರೆ. ನಾನು ಚಿಟ್ಟೂರು, ಗುಬ್ಬಿ, ಆಮೇಲೆ ಚಿಕ್ಕನಾಯಕನಹಳ್ಳಿ, ಹಿರಿಯೂರು ಎಲ್ಲ ಆ ಭಾಗದಲ್ಲಿ ತೆಂಗಿನ ತೋಟ ಒಣಗೋಗಿದ್ದಾವೆ, ಅಡಿಕೆ ತೋಟ ಒಣಗೋಗಿದ್ದಾವೆ. ಸರ್, ಮುಖ್ಯವಾಗಿ ಬಂದಿರೋದು ಅಂದರೆ ಒಂದು ಮಳೆ ನೀರಿನ ಕೊರತೆ ಮತ್ತು ಮಳೆಯಿಂದ ತೊಂದರೆ ಆಗಿರೋದು, ನೀರಾವರಿ ಇಲ್ಲದೆ ಇರೋದು, ಸಣ್ಣ ಸಣ್ಣ ಒಂದು ತೆಂಗಿನ ತೋಟಗಳು ಒಣಗ್ತಾ ಇದೆ. ತೆಂಗಿನ ತೋಟ ಒಣಗಿ ಮಕ್ಕಳು ಸತ್ತು ಹೋದಂಗೆ ಆಗ್ತಾ ಇದೆ, ಅದು ಸಮಸ್ಯೆ ಇದೆ. ಅಡಿಕೆ ಸಮಸ್ಯೆನೂ ಕೂಡ ಇದೆ, ಇಂಪೋರ್ಟ್ನಿಂದ ಸಮಸ್ಯೆ ಬಂದಿದೆ. ತೆಂಗಿನೆಣ್ಣೆ ಇಂಪೋರ್ಟ್ನಿಂದ, ರೇಷ್ಮೆ ಇಂಪೋರ್ಟ್ನಿಂದ, ತೊಗರಿ ಇಂಪೋರ್ಟ್ನಿಂದ, ಅಂದರೆ ಹಾಲಿನ ಉತ್ಪನ್ನಗಳು ಇಂಪೋರ್ಟ್. ಈ ತೊಗರಿ ಬೇಳೆ ಒಮ್ಮೆಗೆ ರೇಟ್ ಆಗ್ಬಿಡ್ತಲ್ಲ, 250 kg ಆಯ್ತಲ್ಲ, ಅದು ಒಂದು ರಾಜಕಾರಣ. ಹೌದು, ಮುಖ್ಯವಾಗಿ ಈಗ 70 ರೂಪಾಯಿ kg ಕೇಳೋರು. ನಾನು ನಿಮಗೆ
ಹೇಳಿದ್ರೆ ಆ ವ್ಯಕ್ತಿ ಹೆಸರು ಹೇಳಿದ್ರೆ ಗೌತಮ್ ಅದಾನಿ 1,90,000 ಕೋಟಿ ರೂಪಾಯಿ ಅವ್ಯವಹಾರ ಮಾಡಕ್ಕೆ ಮಾಡಿದ್ದಾರೆ. ಆತ ಖರೀದಿ ಮಾಡಿದ ಮೊಜಾಂಬಿಕ್ನಿಂದ 3,000 ಕ್ವಿಂಟಲ್ ಖರೀದಿ ಮಾಡಿ ಕಿನ್ಯದಲ್ಲಿ ಸ್ಟಾಕ್ ಮಾಡಿ 10,000 ರೂಪಾಯಿ ಕ್ವಿಂಟಲ್ಗೆ ಇಂಡಿಯಾ ಗೌರ್ಮೆಂಟ್ಗೆ ಮಾರಾಟ ಮಾಡಿದ್ದು ಒಂದು ಸ್ಕ್ಯಾಮ್ ಇದೆ. ಕೃತ್ರಿಮ ಅಭಾವ ಸೃಷ್ಟಿ ಮಾಡಿದ್ದಾರೆ. ಇವತ್ತು ಅಂಥದನ್ನೆಲ್ಲ ಮಾಡಿ 10,000 ರೂಪಾಯಿ ಕ್ವಿಂಟಲ್ ಅವ್ರ ಕಡೆಯಿಂದ ತೊಗೊಂಡು ನಮಗೆ 5,000 ರೂಪಾಯಿ ಕ್ವಿಂಟಲ್ ಇವತ್ತು ತೊಗೊಳ್ತಾ ಇರ್ತಕ್ಕಂಥ ಕೇಂದ್ರ ಸರ್ಕಾರದ ನೀತಿ ಏನಿದೆ ತುಂಬಾ ಖಂಡನಾರ್ಹ ಇದೆ. ಈ ಸಮಸ್ಯೆ ಬಗೆಹರಿಸಕ್ಕೆ ರಾಜ್ಯ ಸರ್ಕಾರ ಕೇಂದ್ರ ಮೇಲೆ ಒತ್ತಾಯ ತರ್ತಕ್ಕಂಥ ಕ್ರಮ ಅನುಸರಿಸಬೇಕು. ಒಂದು ರೆಸಲ್ಯೂಷನ್ ಮಾಡಲಿಲ್ಲ ಅಸೆಂಬ್ಲಿಯಲ್ಲಿ, ಒಂದು ಮೆಜಾರಿಟಿ ತಕ್ಕಂಥ ಕಾಂಗ್ರೆಸ್ ಕೇಂದ್ರ ಸರ್ಕಾರ ಇಂಥದನ್ನ ಮಾಡಬೇಕು ಅಂತಕ್ಕಂಥ ಮಾತನ್ನ ಕಾಂಗ್ರೆಸ್ನವರು, JDSನವರು, BJP ಅಂತ ಅವರು ಗುಲ್ಬರ್ಗದಲ್ಲಿ ಒಂದು ಸಭೆ ಮಾಡಿದ್ರು. ನಾವು ತೊಗರಿ ನಾಡಿನಲ್ಲಿ ತೊಗರಿ ಕಣಜಿನಲ್ಲಿ ಸಭೆ ಮಾಡ್ತೀವಿ ಅಂತ ಬಾಯಿ ಪಡ್ಕೊಂಡ್ರು. ಆದರೆ ಸಿಂಗಲ್ ಮಾತನ್ನು ಅವ್ರು ಜಾರಿ ಮಾಡ್ಲಿಕ್ಕೆ ಅನಂತಕುಮಾರ್ ಕೈಲಾಗಲಿಲ್ಲ, ಮತ್ತೆ ಅಲ್ಲಿ ಸದಾನಂದ ಗೌಡ್ರ ಕೈಲಾಗಲಿಲ್ಲ. ಅಲ್ಲಿ ಎಲ್ಲರೂ ಬಂದು ರೈತರಿಗೆ ಸುಳ್ಳು ಹೇಳಿ ಬಂದರು, ತೊಗರಿ ಬೆಳೆ ಸಮಸ್ಯೆಯನ್ನು ಬಗೆಹರಿಸಲಿಲ್ಲ ಅಂತಕ್ಕಂಥ ಗಂಭೀರವಾಗಿ ನಾವು ಹೇಳ್ಬೇಕಾಗಿ. ಕುರುಬರೇ, ನನ್ನ ಬಹಳ ನೋವಿರ್ತಕ್ಕಂಥದ್ದು, ನಾನು ಯಾಕೆ ರೈತ ಸಂಘಟನೆಗಳು ಇಷ್ಟೊಂದು ವಿಘಟನೆ ಆಗಿದ್ದಾವೆ, ಎಲ್ಲರೂ ಕೂಡ ರೈತರು ಅಂತ ಮಾತಾಡ್ತಾರೆ, ನನಗೆ ಅಪಾರವಾದ ಗೌರವ ಇದೆ. ಆದರೆ ಇವತ್ತು ಒಂದು ಫಿಕ್ಕಿ, ಒಂದು ಅಶೋಚಾಮು, ಇನ್ನೊಂದು FKCC ಅಂತ ಸಂಘಟನೆಯವರು ಹೋಗಿ ಕೂತ್ಕೊಂಡು ಪ್ರಧಾನಮಂತ್ರಿ CM ಜೊತೆ ಕೂತ್ಕೊಂಡ್ರೆ ಅವರು ಚಾರ್ಟರ್ಡ್ ಆಫ್ ಡಿಮ್ಯಾಂಡ್ಸ್ಗಳೆಲ್ಲ ಕೂಡ ಅವ್ರ ಬಜೆಟಲ್ಲಿ ಬರುತ್ತೆ. 25%ಗೆ ನಮ್ಮ ಕಾರ್ಪೊರೇಟ್ ಟ್ಯಾಕ್ಸ್ ಇಳಿಸಿ ಅಂತೇಳಿ ಮನವಿ ಮಾಡ್ತಾರೆ. ಅಶೋಚಾಮ್ ಮೊದಲೇ ಒಂದು ಡಿಮ್ಯಾಂಡನ್ನು ಪತ್ರಿಕೆಗಳು ಪ್ರಿಂಟ್ ಮಾಡುತ್ತೆ, ನಾವು ಡಿಬೇಟ್ ಮಾಡಿದ್ವಿ. ರೈತರು ದೊಡ್ಡ ರೈತರಿಗೆ ಟ್ಯಾಕ್ಸ್ ಹಾಕಿ ಅಂತ ಡಿಮ್ಯಾಂಡ್ ಇಟ್ಟಿದ್ದಾರೆ ಪ್ರಧಾನಿಗಳ ಮುಂದೆ. 33 ಇದ್ದಿದ್ದು % ಟ್ಯಾಕ್ಸ್ 25ಕ್ಕೆ ಬರುತ್ತೆ ಅಂದರೆ ಅವ್ರ ಡಿಮ್ಯಾಂಡ್ ಬಗ್ಗೆ ಇರುತ್ತೆ. ಕಾರ್ಖಾನೆಗಳ ಮಾಲೀಕರು, ಕಾರ್ಪೊರೇಟ್ದು, ರೈತರು ಲಭೋ ನಾವು ಹೊಯ್ಕೊಳ್ಳೋ ಪರಿಸ್ಥಿತಿ ಬಂದಿದೆ. ನೋಡಿ, ಪ್ರಧಾನಮಂತ್ರಿಗಳು ಈ ದೇಶದ 68% ಇರ್ತಕ್ಕಂಥ ರೈತರ ಬಗ್ಗೆ ಮಾತಾಡ್ತಾರೆ. ರೈತ ಮುಂದೆ ಬಂದರೆ ದೇಶ ಮುಂದೆ ಬರುತ್ತೆ ಅಂತ ಹಲವಾರು ಬಾರಿ ಹೇಳ್ತಾ ಇದ್ದಾರೆ. ಆದರೆ 3 ವರ್ಷದ ಆಡಳಿತದಲ್ಲಿ ಸಿನಿಮಾ ನಟರಿಗೆ ಭೇಟಿ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಾರೆ, ಚರ್ಚೆ ಮಾಡಿದ್ದಾರೆ, ಕೈಗಾರಿಕೋದ್ಯಮಿಗಳ ಜೊತೆ ಚರ್ಚೆ ಮಾಡಿದ್ದಾರೆ, ಸ್ವಚ್ಛ ಭಾರತಕ್ಕೆ ಬರ್ತವೆ ಟಿವಿಗಳಲ್ಲಿ, ಉದ್ಯಮಿಗಳ ಜೊತೆ ಚರ್ಚೆ ಮಾಡಿದ್ದಾರೆ, ಮೀಟಿಂಗ್ ಮಾಡಿದ್ದಾರೆ. ಆದರೆ ಇಡೀ ದೇಶದ ರೈತ ಮುಖಂಡರನ್ನ ಇವತ್ತಿನ ತನಕ ಒಬ್ಬರಿಗೂ ಭೇಟಿಗೆ ಅವಕಾಶ ಕೊಟ್ಟಿಲ್ಲ, ಒಂದು ಮೀಟಿಂಗ್ ಮಾಡಿಲ್ಲ, ಮಾಡೇ ಇಲ್ಲ. ಅಂದ್ರೆ ಇವ್ರ ಕಾಳಜಿ ಎಷ್ಟು ಅಂತಕ್ಕಂಥದ್ದು ಅಲ್ಲೇ ನಮ್ಗೆ ಅರ್ಥ ಆಗ್ತದೆ. ಬಿಸಿನೆಸ್ಮನ್ಗಳು 2015 ಮೀಟಿಂಗ್ ಮಾಡಿದ್ದಾರೆ ನೋಡಿ, ರೈತರು ಮಾಡಿಲ್ಲ, ರೈತರ ಬಗ್ಗೆ ಒಂದು ಅಪಾಯಿಂಟ್ಮೆಂಟ್ ಕೊಟ್ಟಿಲ್ಲ ಅವರು. ಅಂದ್ರೆ ಅವ್ರ ಕಾಳಜಿ ಎಷ್ಟು ಅಂತ ಅಲ್ಲೇ ಗೊತ್ತಾಗ್ತದೆ. ಸಭೆ ಕರಿಬೇಕಲ್ಲ, ನನಗೆ ಪದ್ಧತಿ ಇದೆ, ನಾನು ಮಾಡ್ತೀನಿ ಅಂತ. ಇನ್ನೊಂದು ವಿಚಾರ ಹೇಳ್ತೀನಿ, ನೀವು ಬೆಂಬಲ ಬೆಲೆ ವಿಚಾರದಲ್ಲಿ ಮಾತಾಡ್ತಾ ಇದ್ರಿ. ಸ್ವತಂತ್ರ ಬಂದ 60 ವರ್ಷಗಳಲ್ಲಿ ಸರ್ಕಾರಿ ನೌಕರರ ಸಂಬಳವನ್ನು 129 ಬಾರಿ ಹೆಚ್ಚಳ ಮಾಡಿದ್ದಾರೆ. ಸರ್ಕಾರದ ಅಧಿಕೃತ ದಾಖಲಾತಿ ಪ್ರಕಾರ ರೈತರ ಬೆಂಬಲ ಬೆಲೆಯನ್ನು ಕೇವಲ 29 ಬಾರಿ ಮಾತ್ರ ಹೆಚ್ಚಳ ಮಾಡಿದ್ದಾರೆ. ಅಂದರೆ ರೈತರ ವ್ಯತ್ಯಾಸ ಎಷ್ಟಾಗ್ತದೆ ಅನ್ನೋದನ್ನ ನಾವು ಸರ್ಕಾರದ ಅಧಿಕೃತ ದಾಖಲಾತಿಗಳಲ್ಲೇ ಹೇಳ್ಬೋದು. ರೈತರು ಸಂಘಟಿತವಾಗಿ ಪ್ರಬಲ ಶಕ್ತಿಯಾಗಿ ಇಲ್ಲೇ ಇರತಕ್ಕಂಥ ಕಾರಣದಿಂದ ಜಾತಿಯ ಚಿತಾವಣೆಗಳು ಮತ್ತು ಒಡೆದಾಳುವಂಥ ನೀತಿಗಳಿಂದ ರೈತರನ್ನು ದುರ್ಬಲಗೊಳಿಸುವಂಥ ತಂತ್ರಗಾರಿಕೆಯಲ್ಲಿ ರಾಜಕಾರಣ ಮಾಡ್ತಕ್ಕಂಥ ವ್ಯವಸ್ಥೆ ಇರೋದ್ರಿಂದ ರೈತರ ಸ್ಥಿತಿ. ನಾನು ನೀರಾವರಿ ಬಗ್ಗೆ ಯಾಕೆ ಹೇಳ್ತೇನೆ ಅಂದರೆ, ಇದೇ ಸಿದ್ದರಾಮಯ್ಯನವರು ಸಂಗಮ ಎತ್ತದೋ ಕೂಡಲ ಸಂಗಮ ಪಾದಯಾತ್ರೆ ಮಾಡಿದ್ರು. ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬರೋಕ್ಕಿಂತ ಮೊದಲು ನಮಗೆ ಈ ದೇಶದಲ್ಲಿ ನೀರಾವರಿ ಭಾಳ ದೊಡ್ಡ ಚಾಲೆಂಜ್ ಅಂತ ಹೇಳಿದ್ರು, ಸಿಂಚಾಯಿ ಅಂತೇಳಿ. ಅವರು ಈ ಸಲ ಬಜೆಟ್ ಇಟ್ಟಿದ್ದಷ್ಟು 20,000 ಕೋಟಿ ರೂಪಾಯಿ ನಬಾರ್ಡ್ ಮೂಲಕ ಇಟ್ಟಿದ್ದಾರೆ. ಆ 20,000 ಕೋಟಿ ಯಾವ ಲೆಕ್ಕ ಒಂದು? ಇವ್ರು ಏನು ಹೇಳಿದ್ರು, 5 ವರ್ಷದಲ್ಲಿ ನಮ್ಮ ಆಡಳಿತದಲ್ಲಿ 50,000 ಕೋಟಿ ರೂಪಾಯಿಗೆ ಅಂತ ಹೇಳಿದ್ದಾರೆ. ಎಷ್ಟು ಖರ್ಚು ಮಾಡೋದು ನಂಗಂತ ಗೊತ್ತಿಲ್ಲ. ಸೊ ಇವತ್ತು AIBP ಏನಿದೆ, ಅಕ್ಸಿಲರೇಟೆಡ್ ಬೆನಿಫಿಟೆಡ್ ಇರಿಗೇಷನ್ ಸ್ಕೀಮ್ ಪ್ರಕಾರ ನಾನೊಂದು ನಿಮಗೆ ಮಾಹಿತಿ ಕೊಟ್ಬಿಡ್ತೀನಿ. ಆಂಧ್ರ ಪ್ರದೇಶದಲ್ಲಿ 33 ಸ್ಕೀಮ್ ತೊಗೊಂಡಿದ್ದಾರೆ AIBP ಅಡಿಯಲ್ಲಿ. ಕರ್ನಾಟಕದಲ್ಲಿ 16, ಒರಿಸ್ಸಾ ನಮಗಿಂತ ಚಿಕ್ಕ ರಾಜ್ಯ 18 ಸ್ಕೀಮ್ಗಳಿದ್ದಾವೆ, ಗುಜರಾತಲ್ಲಿ 15 ಸ್ಕೀಮ್ಗಳಿದ್ದಾವೆ. ನಮ್ಮಲ್ಲಿ ಇವು ಯಾವ ಸ್ಕೀಮ್ಗಳು ಕೂಡ ಇನ್ನೂ ಕೂಡ ಕಂಪ್ಲೀಟ್ ಆಗಿಲ್ಲ. ಎಲ್ಲ ಕಡೆ 2017 ಮುಗಿಸ್ತೀವಿ ಅಂತ ಹೇಳಿದ್ದಾರೆ. ಅಂದರೆ ಕರ್ನಾಟಕ ಅಂದ ತಕ್ಷಣ ಕೆಲವರಿಗೆ ಕೇಂದ್ರ ಸರ್ಕಾರದಲ್ಲಿ ಕಾಂಗ್ರೆಸ್ ಇರಲಿ BJP ಇರಲಿ ಒಂದು ರೀತಿ ಅಸಡ್ಡೆ. ಪ್ರತಿಯೊಂದು ವಿಚಾರದಲ್ಲಿ ಮಾದಾಯ ಇರ್ಬೋದು, ಕೃಷ್ಣ ಇರ್ಬೋದು, AIBP ಸ್ಕೀಮ್ಗಳು ಇರ್ಬೋದು, ನೀರಾವರಿ ಯೋಜನೆಗಳಿರ್ಬೋದು. ಈಗ ಮಾರುತಿ ಮಾಲ್ಪುಳ UKP 3 ರಾಷ್ಟ್ರೀಯ ಯೋಜನೆ ಆಗಬೇಕು ಅಂತ ನಾವು ಭದ್ರಾ ಮೇಲ್ದಂಡೆ ಕೂಡ ರಾಷ್ಟ್ರೀಯ ಯೋಜನೆ ಆಗಲಿ ಅಂತೇಳಿ 10 ಸಲ ಹೇಳಿದ್ವಿ, ಈಗಲೂ ಮಾತಾಡ್ತಾನೆ. ನೋಡ್ರಿ, ದಕ್ಷಿಣ ಭಾರತದಲ್ಲಿ BJPಗೆ ನೆಲೆ ಕೊಟ್ಟಿರ್ತಕ್ಕಂಥ ರಾಜ್ಯವನ್ನು ಸಂಪೂರ್ಣವಾಗಿ ಕಡೆಗಣಿಸಿರ್ತಕ್ಕಂಥ ಪರಿಸ್ಥಿತಿ ಇವತ್ತು ನೋಡ್ತಾ ಇದ್ದೀವಿ. ಯಾವ ಕಾರಣಕ್ಕೂ ರೈತರ ಬಗ್ಗೆ, ಕೃಷಿ ಬಗ್ಗೆ ಬದ್ಧತೆ ಇಲ್ಲದಂಥ ಪರಿಸ್ಥಿತಿಯಲ್ಲಿ BJP ಪಕ್ಕಾ ಬಿಸ್ನೆಸ್ ಪಾರ್ಟಿಯಾಗಿ ಇವತ್ತು ಕೇಂದ್ರದಲ್ಲಿ ಅಧಿಕಾರ ಮಾಡ್ತಾ ಇದೆ. ಇದಕ್ಕೆ ಸಾಕ್ಷಿ ಸಮೇತ ಹೇಳ್ಬೋದು. ಕಾಂಗ್ರೆಸ್ ಏನು ರೈತರ ಜೊತೆಗೆ ನಿಂತ್ಬಿಟ್ಟಿದಾ? ಇಲ್ಲ, ರೈತ ನಾಯಕ ಅಂತ ರೈತರ ಜೊತೆಗೆ ಇದೆ ಅಂತ ಅಲ್ಲ. ನನ್ನ ಪ್ರಶ್ನೆ ಕೇಂದ್ರದಲ್ಲಿ ಈಗ ಅಧಿಕಾರ ಬಂದಿರೋ ಕಾರಣಕ್ಕಾಗಿ ಹೇಳ್ತಾ ಇದ್ದೀನಿ. ಹಂಗಂತೇಳಿ ಕಾಂಗ್ರೆಸ್ ಓಲೈಸೋ ಪ್ರಶ್ನೆ ಇಲ್ಲ. ಯಾರನ್ನ ಹೋಲಿಸ್ಬೇಡಿ ನೀವು ಯಾರು. ಅಲ್ಲ, ಪ್ರಶ್ನೆ ಇಲ್ಲ. ಆ ಕಾರಣಕ್ಕೆ ಕಾಂಗ್ರೆಸ್ಸನ್ನು ಪರವಾಗಿ ಅಲ್ಲ ನನ್ನ ಮಾತು, ಕಾಂಗ್ರೆಸ್ ವಿರೋಧಿಯಾಗಿಯೇ ನನ್ನ ಮಾತು. ದ ಸೇಮ್ ಟೈಮ್
ಅಧಿಕಾರದಾಗಿರ್ತಕ್ಕಂಥ ಕೇಂದ್ರದಲ್ಲಿ ಅಧಿಕಾರದಾಗಿರ್ತಕ್ಕಂಥ ಪಕ್ಷ ಕೇವಲ 4 ತಿಂಗಳಿಂದ 1,15,000 ಕೋಟಿನ ಮನ್ನಾ ಮಾಡ್ತಾರೆ ಕಾರ್ಪೊರೇಟ್ ಅವರಿಗೆ. ಹೌದಾ? ದ ಸೇಮ್ ಟೈಮ್ 1,14,000 ಕೋಟಿ ಇಡೀ ಭಾರತ ದೇಶದ ಒಟ್ಟು ಸಾಲ 60 ಲಕ್ಷ ಕೋಟಿ ವ್ಯವಹಾರ ಮಾಡಿರೋದು. 9 ಲಕ್ಷ ಕೋಟಿ ವ್ಯವಹಾರನ ಕೃಷಿ ಕೊಟ್ಟಿದ್ದಾರೆ. ಇನ್ನು 51 ಲಕ್ಷ ಕೋಟಿನ ಸಂಪೂರ್ಣವಾಗಿ ಇವರಿಗೆ ಬಿಸ್ನೆಸ್ ಆ್ಯಂಡ್ ಇಂಡಸ್ಟ್ರಿಯಲ್ ಕೊಟ್ಟಿದ್ದಾರೆ. ಈ 9 ಲಕ್ಷ ಕೋಟಿಯಲ್ಲಿ 1,15,000 ಕೋಟಿ ಡಿಪಾರ್ಟರ್ ಇದೀವಿ. ಈ ಡಿಪಾರ್ಟರ್ ಮನ್ನಾ ಮಾಡಬಹುದು ನೋಟ್ ಅಮಾನ್ಯೀಕರಣ. ಸದ್ಯಕ್ಕೆ ನಮಗೆ ತಕ್ಷಣ ಪರಿಹಾರ ಇರೋದು ಹಸಿದವನಿಗೆ ಒಂದು ತುತ್ತು ಅನ್ನ ಕೊಡಬೇಕು, ನೀರು ಕೊಡ್ಬೇಕು ಅನ್ನೋಂಥದ್ದು. ಈಗ ಭಾಳ ಕ್ರೈಸಿಸಲ್ಲಿ ಇರ್ತಕ್ಕಂಥ ರೈತನಿಗೆ ಕೇಂದ್ರ ಸರ್ಕಾರ ಮೋದಿ ಏನೇ ಭಾಷಣ ಮಾಡಿ ಏನೇ ಪ್ರಚಾರ ತಗೊಳ್ಳಿ, ತಕ್ಷಣಕ್ಕೆ ಅವ್ರಿಗೆ ಬದ್ಧತೆ ಇದ್ರೆ ನೀವು ಉತ್ತರ ಪ್ರದೇಶ ರೈತರು ಒಂದೇ, ಕರ್ನಾಟಕ ರೈತರು ಒಂದೇ, ಮಹಾರಾಷ್ಟ್ರ ರೈತರು ಒಂದೇ, ನಾನು ಪಬ್ಲಿಕ್ ಸೆಕ್ಟರ್ ಬ್ಯಾಂಕಲ್ಲಿ ಇರ್ತಕ್ಕಂಥ ಸಾಲವನ್ನು ಅಟ್ಲೀಸ್ಟ್ ಒಂದು 50% ಮನ್ನಾ ಮಾಡ್ತೀನಿ ಅಂದರೆ ಸಿದ್ದರಾಮಯ್ಯ ಅಂದ್ರೆ ಇವ್ರಿಗೇನು ನೋವು? ಬಿಜೆಪಿ ರೈತ ನಾಯಕ ಅಂತ ಹೇಳ್ಬಿಟ್ಟು ಯಡಿಯೂರಪ್ಪ ಹಸಿರು ಸಲ ಹಾಕೊಂಡು ತಿರುಗ್ತಾರೆ, ಈಶ್ವರಪ್ಪ ಹಸಿರು ಸಲ ಹಾಕುತ್ತಾರೆ. ಈಗ ನಮ್ಮದು ಭಾಳ ಪ್ರಮುಖವಾದಂಥ ಅಂಶ ಅದೇ, ರೈತ ಸಾಯುವಂಥವನು ಬದುಕಬೇಕು, ರೈತ ನೀನು ಸಾಯಬೇಡ, ನಿನ್ನ ಸಾಲ ಇದ್ದರೆ ಅದು ನಮ್ಮದು ಅಂತ ಹೇಳಿ ಅದು ಮನ್ನಾ ಅಂತೇಳಿ ಘೋಷಣೆ ಮಾಡ್ಬೇಕು. ಘೋಷಣೆ ಮಾಡದೇ ಇದ್ರೆ ನಾವು ಮುಂದಿನ ತೀರ್ಮಾನ ಯಡಿಯೂರಪ್ಪ ಇರಲಿ, ಅದು ಸಿದ್ದರಾಮಯ್ಯ ಇರಲಿ, ಮತ್ತೊಬ್ಬ ಇರಲಿ, ನಾವು ತೀರ್ಮಾನ ತಗೊಂಡು. ಸೊ ರೈತರ ಸಾಲ ಮನ್ನಾದಂಥ ವಿಚಾರ ಆಗಲಿ, ಬೆಳೆದ ಬೆಂಬಲ ಬೆಲೆ ಕೊಡ್ತಕ್ಕಂಥ ವಿಷಯನಾಗಲಿ, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳು ಕೂಡಿ ಇದನ್ನ ಸಮಸ್ಯೆ ಬಗೆಹರಿಸಲಿ ಅಂತ ಇದೀವಿ. ಬಟ್ ಆರೋಪಗಳ ಮೇಲೆ ಆರೋಪಗಳು ಮಾಡ್ತಾರೆ, ಅವ್ರ ಮೇಲೆ ಇವ್ರ ಮೇಲೆ ಅದೇ ಒಬ್ಬರ ಮೇಲೆ ಹಾಕಿ ಗೊಬ್ಬರ ಬಂಡಿ ಹೊಡೆದಂಗೆ ಆಗ್ತದೆ. ಈ ಸಮಸ್ಯೆನ ಬಗೆಹರಿಸಕ್ಕೆ ಬಜೆಟ್ನಲ್ಲಿ ಒಂದು ಇಂಟ್ರೀಮ್ ಆದಂಥ ಪರಿಹಾರ ಸಿದ್ದರಾಮಯ್ಯನವರು ಘೋಷಣೆ ಮಾಡಂತ ಇವತ್ತು ಮನವಿ ಮಾಡಿದೀವಿ. ಈ ಒಂದು ಇವ್ರು ಘೋಷಣೆ ಮಾಡಿದ್ರೆ ಕೇಂದ್ರ ಸರ್ಕಾರ ಮೇಲೆ ಆಟೋಮೆಟಿಕಲಿ ಒತ್ತಾಯ ಬರ್ತದೆ. ನಾವೆಲ್ಲ ಸೇರಿ ರೈತರ ಸಂಪೂರ್ಣ ಸಾಲವನ್ನು ಮಾಡಬೇಕು. ಮುಖ್ಯವಾಗಿ ಸಿದ್ದರಾಮಯ್ಯನವರೇ ನೀವು ಮಾಡಿ, ಆಮೇಲೆ ಕೇಂದ್ರಕ್ಕೆ ಎಚ್ಚರವನ್ನು ನಾವೆಲ್ಲ ಸೇರಿ ಮಾಡೋಣ ಅಂತ ಅವ್ರಿಗೆ ಹೇಳಿದೀವಿ. ಅವರು ಮೊದಲು ಮಾಡಲಿ, ಆನಂತರ ನಾವೆಲ್ಲ ಕೇಂದ್ರಕ್ಕೆ ಹೋಗಿ ಹೇರಬೇಕು. ಮೋದಿ ಅವರಿಗೆ ಏನು ಗೊತ್ತಾ, ಕೈಗಾರಿಕೋದ್ಯಮಗಳು ಬಹಳ ಚೆನ್ನಾಗಿ ಕಾಣ್ತಾರೆ, ಸುಂದರವಾಗಿ ಕಾಣ್ತಾರೆ, ರೈತರು ಚೆನ್ನಾಗಿ ಕಾಣಿಸಲ್ಲ ಅವರಿಗೆ. ಅವರು ಸೇರಿ ತಮ್ಮ ಸಾಲವನ್ನು ಮನ್ನಾ ಮಾಡಿ ಮೋದಿ ಅವ್ರ ಜೊತೆಗೆ ಹೋಗಿ ನಮ್ಮೆಲ್ಲರ ಚರ್ಚೆಯನ್ನು ಮಾಡಲಿಕ್ಕೆ ನಾವು ಸಿದ್ಧ ಇದ್ದೀವಿ ಅನ್ನುವಂತ ಒಂದು ಒತ್ತಾಯ ಮಾಡಿ. ಖಂಡಿತ ಸಿದ್ದರಾಮಯ್ಯ ಅವರು ಭದ್ರಾಗಬೇಕು. ಖಂಡಿತ ತಾವೆಲ್ಲರೂ ಕೂಡ ರೈತರನ್ನ ತಬ್ಬಲಿ ಆಗಕ್ಕೆ ಬಿಡಬಾರ್ದು ಅನ್ನುವಂಥದ್ದು ನನ್ನ ಕಳಕಳಿ. ಯಾಕಂತಂದ್ರೆ ಇವತ್ತು ರೈತರು ಹೆಸರಲ್ಲಿ ರಾಜಕಾರಣ ಮಾಡಲಿಕ್ಕೆ ಭಾಳ ದೊಡ್ಡ ವಿಶಾಲವಾದ ವೇದಿಕೆ ಇದೆ. ಆ ವೇದಿಕೆಯನ್ನು ತುಂಬ ಹೇಸಿಗೆ ಮಾಡ್ಕೋಬಾರ್ದು ಅನ್ನೋ ಕಾರಣಕ್ಕಾಗಿ ರೈತ ಸಂಘಟನೆಗಳು ಕನಿಷ್ಠ ಪಕ್ಷ ಒಟ್ಟಾಗಿ ರೈತರನ್ನ ಬದುಕಿಸುವಂಥ ಕೆಲಸವನ್ನು ಮಾಡಲಿ ಅಂತ ಹೇಳ್ತೇವೆ. ವಿಶೇಷ ಚರ್ಚೆ ಮುಗಿಸ್ತಾ ಇದ್ದೀನಿ. ಸುದ್ದಿ ಟಿವಿ, ನಾವು ಸುಳ್ಳು ಹೇಳಲ್ಲ.